ಸುದ್ರೋಳು ಹಿಂದಿನ ದಿನ ಏನಿದ್ರಪ್ಪ ಯಾವ್ದಿದ್ರೆ ಯಾರು ಒಬ್ಬ ಬಾಳ ಸುದ್ರೋಳು ಹಿಂದಿನ ದಿವಸ ಹಿರೇ ಹಳ್ಳ ಸೇರ್ಪಡ್ತಕ್ಕಂಥ ಮೊದಲಿದ್ರಿ ಹಿರೇ ಸೇರ್ಪಡ್ತಕ್ಕಂಥ ಗವಾಜಿ ಬಾಬಾ ತೋರ್ಬಿಟ್ಟಿದ್ರು. ಅಲ್ಲಿಂದ ನಾಮದಲ್ಲಿ ತೋರ್ಬಿಟ್ಟು ಅಲ್ಲಿಂದ ಮಕ್ಕಳ ಜೊತೆ ಕೂತ್ಕೊಂಡು ಸಂಚಾರ ಮಾಡ್ತಾ ಆನಂದವಾಗಿ ಇರೋದ್ರಿ ಹಾಳ ಶಿವಪುರದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಮಕ್ಕಳು ಜೊತೆ ಮೇಲ್ಪಟ್ಟಂತ ಕೂಡ ಒಂದು ಅವರು ಉತ್ತಮ ಸಂಸ್ಕಾರ ಪಡ್ಕೊಂಡು ಗುರುಗಳಿಂದ ದೇವರ ಸ್ಮರಣೆ ಮಾಡ್ತಾರೆ, ಗುರುಗಳ ಸ್ಮರಣೆ ಮಾಡ್ತಾರೆ, ಗುರುಗಳ ಸೇವೆ ಮಾಡ್ತಾರೆ. ಮಕ್ಕಳೊಳಗೆ ಇದ್ಕೊಂಡು ಮಕ್ಕಳ ಸ್ವಭಾವ ಇತ್ತು, ಒಳ್ಳೆ ಸ್ವಭಾವ ಇತ್ತು, ಕೆಟ್ಟ ಭಾಳ ಒಂದೊಂದು ಸರ್ಕೊಂಡು ಹೊರಟಿತ್ತು. ಹೀಗಾಗಿ ಮುಂದಿನ ಸನ್ಯಾಸ ಜೀವನಕ್ಕೆ ಈಗಿಂದಲೇ ಆ ಕಟ್ಟಡಕ್ಕೆ ಪಾಯ ಹಿಡಿದಂತೆ ಒಂದೊಂದು ಸೋಪಾನ ಏರ್ತಾ ಹೋಗ್ತಕ್ಕಂಥದ್ರಿಂದ ಸಾಕು. ಒಳ್ಳೆಯವರು ಸುದ್ದಿಯವರ ಪಾದ ಪೂಜೆ ಮಾಡ್ಕೊಂಡು ಮಕ್ಕಳ ಪಾದ ಪೂಜೆ ಮಾಡಿಸಿದ್ರು, ಪಾದ ಪೂಜೆ ಮಾಡಿದ್ರು, ವೈದ್ಯು ಪೂಜೆ ಮಾಡಿದ್ರು. ಆಮೇಲೆ ಮಕ್ಕಳು ಗುರುಗಳ ಪ್ರಸಾದ ಮಾಡಿಸಿದ್ರು, ಗುರುಗಳು ಅವ್ರ ಮಕ್ಕಳ ಪ್ರಸಾದ ಮಾಡಿಸಿದ್ರು. ಈಗ ಆನಂದವಾಗಿ ನಾಮಸ್ಮರಣೆ ಮಾಡ್ತಾರೆ, ದೇವಸ್ಥಾನ ಮಾಡಿ ಆನಂದ. ಗುರುಗಳ ಸನ್ನಿಧಾನ ಬೇರೆ, ಗುರುಗಳ ಸನ್ನಿಧಾನ ಬಹಳ ಸಂತೋಷ ಆನಂದ. ಆಮೇಲೆ ಅದ್ರ ಜೊತೆಗೆ ಕೇಳಿದ್ರೆ ಮೈಪತಿ ಮಹಾಭಕ್ತಿ ಕೊಡ್ತಾರೆ. ಗುರುಗಳಿಗೆ ಮೈಪತಿ ಸಂಚಾರ ಮಾಡಿರ್ತಾಯಿದ್ವಿ ಇಲ್ಲೇ ಇವರು. ಆಗ ಅಲ್ಲಿ ಬಹಳ ಸ್ವಯಂಪ್ರತರಾಗಿ ಗುರುಗಳು ಅಲ್ಲಿ ಉಳ್ಕೊಂಡ್ಬಿಟ್ರಿ. ಗುರು ಸೇವೆ ಮಾಡ್ತಾರೆ, ಶಿವಲಿಂಗೇಶ್ವರ ಪೂಜೆ ಮಾಡ್ತಾರೆ, ಅಲ್ಲಿ ಉಳ್ಕೊಂಡ್ಬಿಟ್ರು. 2-3 ತಿಂಗಳು ಗತಿಸಿದ್ರು, ಗುರುಗಳು ಬರಲೇ ಇಲ್ಲ. ಬರದೇ ಇರುವಾಗ ಮೈಪತಿ ಬೇಜಾರು. ಗುರುಗಳು ಹೇಗಿರಲಿಲ್ಲ, ಗುರುಗಳು ಬರಬೇಕಾಗಿತ್ತು, ಗುರುಗಳು ಬರಲಿಲ್ಲ ಅಂತ ಮಹಾಸಾಮರ್ಥ್ಯ ಅಂತ ಪರಶೋಷಪಟ್ಟಂತ ಗುರುಗಳು ಬರೆದ್ರೆ ಏನ್ ಪ್ರಯೋಜನ ಅಂತಂದ್ರೆ ಭಕ್ತಿ ವಿಶೇಷ ಆಗ್ತಾ ಅಂತ ಗುರುಗಳಿಗೋಸ್ಕರವಾಗಿ ನಾಮಸ್ಮರಣೆ ಮಾಡ್ತಾ 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 ಉತ್ಕಟ ಇಷ್ಟ ಪ್ರಾರಂಭ ಆಗಿ ಕೊನೆಗೆ ಸದ್ಗುರುವಾದ ಇವತ್ತು ತಮ್ಮ ದರ್ಶನ ಆಗಲೇಬೇಕು. ತಮ್ಮ ದರ್ಶನ ಒಂದು ವೇಳೆ ಆಗಿದ್ರೆ ಇದನ್ನ ತಲೆ ಹಿಡ್ಕೊಂಡು ಈ ಶಿವಲಿಂಗಕ್ಕೆ ತನ್ನ ತಲೆ ಮಾಡಿಕೊಂಡು ದೇವರನ್ನು ತ್ಯಾಗ ಮಾಡ್ತಾ ಇದ್ರು ಹೇಳಿ. 4 ತಾಸು ಗುರುಗಳು ಬೆಳೆದು ಗುರುಗಳು ಬರಲಿಲ್ಲ, ಗುರುಗಳ ದರ್ಶನ ಆಗಲಿಲ್ಲ ಅಂತ ಹೇಳಿ ಇದು ಇದನ್ನೇ ಅಂತ ಹೇಳಿ ತನ್ನ ತಲೆಯನ್ನು ಹೊಡೆದುಕೊಂಡು ಸತ್ತು ಹೋಗ್ತಾರೆ. ಈ ಲಿಂಗಕ್ಕೆ ತಲೆಯನ್ನು ಹೊಡೆದುಕೊಂಡಂತ ಸಮಯದಲ್ಲಿ ಹೊಡೆಯುವಾಗ ಆ ಲಿಂಗ ಹೊಡೆದುಕೊಂಡು ಸದ್ಗುರು ಲಿಂಗ ವಿಭಾಗ ಆಗಿ ಒಳಭಾಗದಿಂದ ಸದ್ಗುರು ಪ್ರತ್ಯಕ್ಷ ಆಗಿ ಯಾವ ತಲೆಯಲ್ಲಿ ಹೊಡ್ಕೊಂಡ್ರ ಹಣೆಯನ್ನ ಅದೇ ಭಾಗ ಅವರು ತಮ್ಮ ಕರವನ್ನು ಹಸ್ತವನ್ನು ಚಾಚಿದರು. ಆ ಕೈ ಮೇಲೆ ಹಸ್ತ ಹಣೆ ಬಂತು. ಮೇಲು ಮೈಪತಿ ಗುರು ಇರ್ತಾರೆ. ಮೈಪತಿಯನ್ನು ಗುರು ತಗೊಂಡು ಆಶೀರ್ವಾದ ಮಾಡು, ನಿಮ್ಮ ದೇಹವನ್ನು ತ್ಯಾಗಕ್ಕಂತ ಒಂದು ದಾರಿ ಸಾಧ್ಯ ನೋಡು. ನಾವು ಇಲ್ಲಿ ನಿಲ್ಬಿಟ್ಟು ಇರಲಿಲ್ಲ. ಗುರು ಏನಿರ್ತಾರೆ ಎಲ್ಲ ಕಡೆ ಕಲ್ಪಿಡ್ತಾರೆ ಗುರು. ನಮಗೆ ಕಾಣಿಸ್ತಾ ಗುರುಗಳ ದರ್ಶನ ಕೊಡಬೇಕು, ದೇವರ ದರ್ಶನ ಕೊಡಬೇಕು ಅಂದ್ರೆ ಗುರುಗಳಿಗೆ ಸ್ಥಾನ ಇರಲಿಲ್ಲ, ದೇವರಿಗೆ ಸ್ಥಾನ ಇರಲಿಲ್ಲ, ಎಲ್ಲ ಕಡೆ ಕಲ್ಪಿಡ್ತಾರೆ. ಆದ್ರೆ ನಮ್ಮ ದರ್ಶನ ಕೊಡ್ಲಿಲ್ಲ ಅಂತಂದ್ರೆ ದೋಷ ಆದ್ರೆ ನಮ್ಮ ದೋಷ. ಯಾರ ದೋಷ ಅದು? ನಮ್ಮದು. ಹೇಗೆ ಉದಾಹರಣೆ ಏನಂದ್ರೆ ಈ ಬಲ್ಪದಲ್ಲಿ ಬೇಕು, ಈಗ ವಾಯದ ಇಲ್ಲಿ ಮೈಕ್ ಅದ, ಇಲ್ಲೆಲ್ಲ ಈ ವಾಯದ ಈ ವಾಯದ ಇಲ್ಲಿ ಧ್ವನಿ ಬರ್ತದೆ ಹೇಳಿ. ಧ್ವನಿ ವಿಶೇಷವಾಗಿ ಹೋದಂತ ಶಕ್ತಿ ಇಲ್ಲ, ಕರೆಂಟ್ ಇರೋದು ಅಲ್ಲಿ ಬಲ್ಪ್ ಅದ ಎಲ್ಲ ವಾಯದ. ಎಲ್ಲೆಲ್ಲ ವಾಯದ ಪ್ರಕಾಶನ ನೋಡಿ, ವಾಯದಲ್ಲೆಲ್ಲ ಪ್ರಕಾಶನ ವಾಯು ಬರ್ತದೆ, ಪ್ರಕಾಶನ ವಾಯು ಬರ್ತದೆ. ಅದರಿಂದ ವಿದ್ಯುತ್ ಶಕ್ತಿ ಬರ್ತದೆ. ಆದ್ರೆ ಆ ಪ್ರಕಾಶವನ್ನು ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿಯಿಂದ ಆ ಬಲ್ಪ್ ನೋಡೋದು ಅದಕ್ಕೆ ಬೇಕಾಗಿತ್ತು ಸರ್ಕಾರ. ಹಾಗ ಗುರುಗಳು ಅವರೇನು ತುಣಕಾಟ ಪರಿಪೂರ್ಣ ತುಂಬಿದ್ದಾರೆ. ಗುರುಗಳ ಸ್ಥಾನ ಎಲ್ಲ ಕಡೆ ತುಂಬಿದ್ದಾರೆ ಗುರುಗಳು. ಆದ್ರೆ ಆ ಗುರುಗಳು ನಮ್ಮ ದರ್ಶನ ಕೊಡಲಿಲ್ಲ, ದೇವರು ನಮಗೆ ದರ್ಶನ ಕೊಡಲಿಲ್ಲ ಅಂದ್ರೆ ಆ ದೇವರ ದರ್ಶನವಾಗಿ ನಾವು ಧನ್ಯರಾಗತಕ್ಕಂಥ ಒಂದು ಹೃದಯ
ಪವಿತ್ರ ಇರತಕ್ಕಂಥ ಹೃದಯ, ಪವಿತ್ರ ಇರತಕ್ಕಂಥ ಭಕ್ತಿ ಬೇಕದು. ಬಲ್ಪ್ ಸುಟ್ಟಿತ್ತಂದ್ರೆ, ಬಲ್ಪ್ ಆ ವಾಯು ಒಳಗೆ ಹತ್ತಂದ್ರೆ ವಿದ್ಯುತ್ ಶಕ್ತಿ ಅದ ರೀ. ಯಾಕೆ ಅಲ್ಲಿ ಬಲ್ಪ್ ಹತ್ತದ ಏನ್ ಮಾಡ್ತಿಲ್ಲ, ಅದು ಸುಟ್ಟದ್ ಬಿಡೋದು ಏನು ಸುಟ್ಟೋದು ಅದು ತೆಗೆದವರಿಗೆ ಹೊರತಾಗಿ ಅದೇ ಹತ್ತದ. ಹಾಗೆ ಯಾರ ಹೃದಯದಲ್ಲಿ ಗುರುಗಳ ಬಗ್ಗೆ ಇರ್ತಕ್ಕಂಥ ಭಾವನೆಗಳು ನಮಗೆ ಸರಿಯಿಲ್ಲ, ನಮ್ಮ ಭಕ್ತಿ ಭಾವ ಸರಿಯಿಲ್ಲ, ಅಂತ ಹೃದಯದಲ್ಲಿ ಗುರುಗಳ ದರ್ಶನ ಕೊಡಲಿಕ್ಕೆ ಸಾಧ್ಯವಿಲ್ಲ, ದೇವ್ರ ದರ್ಶನ ಕೊಡಲಿಲ್ಲ. ವಾಯುಗಳು ಎಲ್ಲ ಕಡೆ ವಿದ್ಯುತ್ ಶಕ್ತಿ ಇರ್ತಾರೆ, ಪ್ರಕಾಶ ಎಲ್ಲ ಕಡೆ ಬರ್ತಾ ಇಲ್ಲ, ಬಲ್ಪ್ ಇದ್ದರೆ ಎಷ್ಟು ಬರ್ತದೆ. ಎಲ್ಲ ಕಡೆ ದೇವರು ಗುರು ಇದ್ದಾರೆ, ಪರಿಪೂರ್ಣವಾಗಿ ಎಲ್ಲ ತುಂಬಿದ್ದಾರೆ. ಖರೆ ನಮಗೆ ದರ್ಶನ ಕೊಡಲಿಲ್ಲ, ನಾವು ಆ ಯೋಗ್ಯತೆ ಪಡೆಯಬೇಕಲ್ಲ. ನಮ್ಮಲ್ಲಿ ಯೋಗ್ಯತೆ ಇಲ್ಲ, ನಮ್ಮಲ್ಲಿ ಅಂತ ಯೋಗ್ಯತೆ ಬಂದಿಲ್ಲ. ಹಾಗೆ ನಾವು ಯೋಗ್ಯತೆಯನ್ನು ಪಡೆದುಕೊಳ್ಬೇಕು. ಅಲ್ಲಿ ಬಲ್ಪ್ ನಮಗೆ ಪ್ರಕಾಶ ಬೇಕಾದ್ರೆ ನಾವು ಬಲ್ಪ್ ತಂದು ಹಾಕಿದ್ರೆ, ಆ ಗುರು ದರ್ಶನ ಅಂತ ದೇವರ ದರ್ಶನ ಆಗಿದ್ರೆ ನಾವು ಹೃದಯ ಕೈ ಪವಿತ್ರ ಮಾಡ್ಕೊಳ್ಬೇಕು. ಗುರು ದರ್ಶನ ಆಗ್ತಂತ ಒಂದು ಯೋಗ್ಯತೆ ನಾವು ಪಡ್ಕೊಳ್ಬೇಕು. ಕಾಯಿನ ವಾಸೆ ಮನಸ್ಸ ಶರೀರದಿಂದ ಮಾತಿಂದ ಮನುಷ್ಯನ ಪರಿಶುದ್ಧ ಇರ್ತಕ್ಕಂಥದ್ದಿದ್ರೆ ಗುರು ಆಶೀರ್ವಾದ, ದೇವರ ಆಶೀರ್ವಾದ ಆಗ್ತದೆ. ಸುಂದರ ಎಷ್ಟು ಲಘು ಆಗ್ತದ, ಬಹಳ ಬೇಗ ತಕ್ಷಣವೇ ಆಗ್ಬಿಡ್ತದೆ, ತಕ್ಷಣವೇ ಆಗ್ತದೆ. ಅಷ್ಟು ಶಕ್ತಿ ಒಳಗಿರ್ತದ. ನಾವು ಅವರ ಶಕ್ತಿಗೆ ನಾವು ಭಕ್ತಿಯನ್ನು ಸ್ವಲ್ಪ ತಿಳ್ಕೊಂಡಿದ್ರೆ ಅವರ ಆಶೀರ್ವಾದ. ಈ ವೈಕತೆ ಭಕ್ತಿ ಏನಿದೆ, ತನ್ನ ತಲೆ ನೋಡಿಕೊಂಡು ದೇಹವನ್ನು ತ್ಯಾಗ ಮಾಡ್ಕೊಂಡಾಗ ಇದು ಕೂಡ ಒಂದೊಂದು ನೆನಪವು ನಾವು ಎರಡನೇ ನೆನಪ, 3-4 ನೆನಪು. ಮೊದಲ ಗಂಟೆ ಮಲ್ಲನಾಡೊಳಗ ಆಟ ಮಾಡ್ತಾರೆ. ಮಲ್ಲನ್ನ ಅವ್ರ ಪ್ರತಿ ಬರಬಡ್ಡಿ, ಅವನ ಪ್ರತಿ ನಾನು ಆಗ್ತಲ್ಲ. ಬಸಮ್ಮನಾಗ ಮತ್ ಪ್ರತಿ ಶಾಲೆ ಅದು ಸುಂದರವಾಗಿ ಹಾಡ್ತಾರೆ. ಶಿವನು ಮಾಡ್ತಾರ್ರಿ, ಸುಂದರವಾಗಿ ಹಾಡ್ತಾ ಪ್ರತಿ ಸೇವೆ ಮಾಡ್ತಾ ಇದ್ದೀವಿ. ಪ್ರತಿ ಸೇವೆ ಮಾಡ್ತಾರೆ, ಹಾಡ್ತಾ ಇದ್ದಾರೆ, ಹಾಡ್ತಾರೆ, ರಾಗ ಮಾಡ್ತಾರೆ, ತಬಲ ತಾಳ ಎಲ್ಲ ಚಲೋ ಬರ್ತಾರೆ. ರಾಗ ಮಾಡ್ತಾ ಮತ್ತೆ ಯಾವಾಗಲೂ ಪ್ರತಿ ಸೇವೆ ಮಾಡ್ಬೋದು, ಮತ್ತೆ ಮಾಡ್ತಾರೆ. ಅಷ್ಟೆಲ್ಲ ರಾಗ ಮಾಡಿ ಮಂದೆಲ್ಲ ಅವ್ರು ಮಾಡುದು ನೋಡಿ ದುಃಖ ಮಾಡ್ತಾರೆ. ಮಂದಿ ಜನರಿಗೆ ಪರಿಣಾಮ ಆಗ್ತದೆ, ಎಲ್ಲ ಆಗ್ತದೆ. ಖರೆ ಅವ್ರು ಗರ್ಭಾಗ ಹೆಣ್ಮಕ್ಳು ಆಟ ಮಾಡೋದು ಯಾರು ಸರ್ ಪಾತ್ರ ಮಳೆ ಹೆಣ್ಮಕ್ಳು ಪಾತ್ರ ಎಲ್ಲ ಸೀರೆ ಬಳಿ ತೊಡೋದು ಎಲ್ಲ ಮಳೆಯಲ್ಲಿ ಖರೆ ನಾಟಕ ಅಷ್ಟು ಪತಿಯಲ್ಲ ಸತಿಯಲ್ಲ ಆಗ್ತಿಲ್ಲ, ಮಾವಿಲ್ಲ ಯಾರು ಅಷ್ಟು ಒಳ್ಳೆ. ಹಾಗೆ ಗುರು ಶಿಷ್ಯ ಸಂಬಂಧದೊಳಗ, ದೇವಭಕ್ತ ಸಂಬಂಧದೊಳಗ ನಾಟಕ ಅಂತಂದ್ರೆ ನೋಡ್ತಾರೆ, ದೇವರ ಗುರು ನೋಡ್ತಾರೆ. ಈ ನಾಟಕ ತಮ್ಮ ಇದು 3 ತರಿಸಿದ್ದು ನಿಜ ಜೀವನ ಬರ್ಬೇಕ, ನಿಜ ಜೀವನ ಬರ್ಬೇಕು. ನಿಜ ಜೀವನ ಬರ್ತಾರೆ. ನಾವು ಸುಮ್ಮನೆ ನಾವು ನಮಸ್ಕಾರ ಮಾಡಿದಾಗ, ಸುಮ್ಮನೆ ಎದ್ದಾಗ, ಸುಮ್ಮನೆ ಕೂತಾಗ, ಸುಮ್ಮನೆ ನಾವ್ ಏನ್ ಮಾಡ್ತೇವೆ 100 ನಾವು ಭಕ್ತಿ ಪ್ರಾರ್ಥನೆ ಮಾಡಿ ಸಾಕು, ಅವಶ್ಯವಾಗಿ ಆಶ್ರಮ ಮಾಡ್ತಾರೆ. ಇನ್ನೂ ವಿಚಾರ ಮಾಡ್ಕೊಳ್ಳಿ. ಹಾಗಿದ್ರೆ ಏನಾಗ್ಬೋದು ಅಂತ ಒಂದು ಹೇಳಿದ್ರೆ ಕೆಲವರು ಮುಂದಿದ್ದಾಗ ಸೇವೆ ಮಾಡ್ತಿರ್ತಾವ. ಮುಂದೆ ಆ ಹಿಂದೆ ಅಕಸ್ಮಾತ್ ಬೇರೆ ಹೋಗಿದ್ರೆ ಹಾಗೆ ಸೇವೆಯಿಂದ ಏನಿದ್ರೆ ಪೇಷಂಟ್ ಆಗೋದು ಈ ತರ ಮುಂದಿದ್ದಾಗ ಅವ್ರು ಹಿಂದೆ ಮುಂದೆ ಹೇಳ್ತಾರೆ. ಗುರುಗಳು ಹಿಂದಿದ್ದಾಗ ನೋಡ್ತಾರೆ, ಮುಂದೆ ನೋಡ್ತಾರೆ, ಎರಡು ಗೊತ್ತಿರ್ತದೆ ಅವ್ರಿಗೆ. ಅದೇ ಸೇವೆ ಮಾಡೋದು ಕೂಡ ಏನಂದ್ರೆ ಒಳ ಹೊರಗೆ ಒಂದೇ ಮಾಡ್ಕೊಂತ ಇದು ಮಾಡ್ಕೊಂತ ಇರ್ಬೇಕು. ಅದನ್ನ ಮತ್ತೆ ಗುರುಗಳಿಗೆ ಶ್ರೀಮಂತರು ಮಾಡೋದು ಏನಿಲ್ಲ, ಗುರುಗಳು ಸಮಾನ ಮಾಡ್ತಾರೆ. ಗುರುಗಳು ಸಮಾನ, ಎಲ್ಲರೂ ಕೂಡ ರಕ್ಷಣೆ ಮಾಡ್ತಾರೆ. ಸರ್ವ ಅಧಿಕಾರಿಗಳು ಎನಿಸಿಕೊಂಬವರು ಮನೆ ಊರು ವ್ಯಕ್ತಿಶ್ರೀವಾದ ಮೋಕ್ಷ ಪಡೆದ ಎಲ್ಲರೂ ಅಧಿಕಾರಿಗಳು ಹೇಳ್ತಾರೆ. ಅದನ್ನ ಇಲ್ಲಿ ಸಂಪೂರ್ಣ ಭಕ್ತಿಗೆ ಆಗ್ತಾರೆ, ಸಂಪೂರ್ಣ ನಿಷ್ಠೆಗೆ ಆಶ್ರಯ ಮಾಡ್ತಾರೆ. ಅವ್ರಿಗೆ ಅವಶ್ಯವಾಗಿ ಹೇಳ್ತಾರೆ, ಗುರು ಆಶೀರ್ವಾದ ಹಾಗೆ ಆಗ್ತದೆ. ನಾಟಕ ಮಾಡ್ತಾರ. ಹಾಗಾದ್ರೆ ಏನಾಗ್ಬೋದು, ಏನಾಗೋದ್ರೆ ಮಲ್ಲನ ಆಟದೊಳಗೆ ಮಲ್ಲನದಲ್ಲಿ ಇಲ್ಲ. ಮತ್ತೆ ಬಂದ ಧನ್ಯ ಧನ್ಯ ಮಗಳೇ ತಿಳಿಸಿದ್ರು. ಲೀಗ್ಗಳು ಎರಡು ಭಾಗ ಒಳಭಾಗ ಪರಮೇಶ್ವರ ಅಂತಲ್ಲ, ಪರಮೇಶ್ವರ ಒಂದು ಆಶ್ರಮ ಅಂತಲ್ಲ. ಯಾವ ಪರಮೇಶ್ವರ? ಈ ಮಲ್ಲನ ಯಾರೇ ನಾಟಕದ ಮಲ್ಲನ, ನಾಟಕ ಪರಮೇಶ್ವರ ಆಶ್ರಮ ಇರ್ತದೆ. ನಾಟಕದ ಮಲ್ಲನ ನಾಟಕದ ಪರಮೇಶ್ವರ ಆಶ್ರಮ ಬರ್ತಾ ಹಂಗೆ ನಿಜವಾದ ಮಲ್ಲಿಕಾರ್ಜುನ ಬರ್ಬೇಕ್ರಿ, ನಿಜವಾದ ಮಲ್ಲಿಕಾರ್ಜುನ ಬರೋದಿಲ್ಲ. ಹಾಗಿಲ್ಲಿ ನಮ್ಮಲ್ಲಿ ಒಂದು ವೇಳೆ ನಾಟಕ ಅಂತಂತ ಇತ್ತಂದ್ರ ಅಲ್ಲಿ ಆಶೀರ್ವಾದ ಆದಂತೆ ಆಗೋದ, ನಿಜವಾದಂತ ಆಶೀರ್ವಾದ ಆಗುದಿಲ್ಲ. ನಿಜವಾದಂತ ಆಶೀರ್ವಾದ ಆಗುದಂದ್ರೆ ನಮ್ಮ ಒಳಬಾರ ಒಂದೇ
ತಾಯಿ ತಂದೆಯವರಲ್ಲಿ ದೇವರು ಕಾಣಬೇಕು, ಗುರುಗಳಲ್ಲಿ ದೇವರು ಕಾಣಬೇಕು, ಹೆಣ್ಮಕ್ಳು ಅತ್ತೆ ಮಾವರಲ್ಲಿ ದೇವರು ಕಾಣಬೇಕು, ಪತಿಯಲ್ಲಿ ದೇವರು ಕಾಣಬೇಕು. ಈ ಎಲ್ಲರೂ ಪರಮ ಪವಿತ್ರವಾಗಿ ಇಟ್ಕೊಂಡಿದ್ದಾರೆ. ಗುರುರಾಜೇಶ್ವರ ಅವಶ್ಯ ಇರ್ತದೆ ಅಂತ ಮಾತ್ರ ಇರುವಂತ ಗುರು ಪ್ರಕಾಶ್ ನಾವು ಕಡಿದಾಗಿ ಅಂತ ಸಾಮರ್ಥ್ಯವಂತ ಗುರುಗಳು ಯಾವ ಮಹಿಪತಿಗೆ ದರ್ಶನ ಕೊಟ್ಟರು. ಲಿಂಗು ಇಲ್ಲಿ ಇಬ್ಬಾಗ ಆಗಿ ಒಳಭಾಗದಿಂದ ಬಂದು ಆಶೀರ್ವಾದ ಮಾಡಿದ್ರು. ಗುರುಗಳು ಹೊರಭಾಗದಲ್ಲಿ ಬಂದು ಅಪ್ಪಿಕೊಂಡು ರಕ್ಷಣೆ ಮಾಡಿದ್ರು. ಲಿಂಗಿದ್ದಂತೆ ಆಯ್ತು. ಗುರುಗಳು ಪ್ರತ್ಯಕ್ಷವಾಗಿ ಹೊರಬಂದು ಅವರು ಅಪ್ಪಿಕೊಂಡು ಮತ್ತೆ ಬಾಲಕರನ್ನೇ ಎಲ್ಲರೂ ತೆಗೆದುಕೊಂಡು ಅವರೆಲ್ಲ ಆಶೀರ್ವಾದ. ನಿಜವಾದ ಭಕ್ತಿಗೆ ನಿಜವಾದ ಆಶೀರ್ವಾದ, ನಾಟಕದ ಭಕ್ತಿಗೆ ನಾಟಕ ಆಶೀರ್ವಾದ. ಅದಕ್ಕೆ ನಿಜವಾದ ನಾವು ಸಿಗಬೇಕು. ನಾಟಕ ಆಶೀರ್ವಾದ ತರಬಹುದು ಅಂದ್ರೆ ಇಂಥ ಈ ವಸ್ತು ಬೇಕು, ಆ ವಸ್ತು ಬೇಕು, ಅದು ಬೇಕು, ಇದು ಬೇಕು, ಈಗ ನಾವು ಬೇಕು ಬೇಕು ಸಂಸ್ಥಾನ ಸತ್ಯ ತಂದ ಅದನ್ನ ನಾವು ತಿಳ್ಕೊಂಡ್ರೆ ಆಶೀರ್ವಾದ ಅಂತ ಇರ್ತದೆ. ಹೊಲ ಸಿಗಲಿ, ಮನೆ ಸಿಗಲಿ, ಯಾಕೆ ಸಿಗಲಿ ಸಿಗುತ್ತೆ ಅವ್ರ ಆಶೀರ್ವಾದ ಬೇಡ್ತಾರೆ, ಅವ್ರು ಕೊಡ್ತಾರೆ. ಬಟ್ ಅದು ಯಾವ್ದು ಕೊಡ್ತಾರೋ ಅದ್ರ ತಲ್ಲಿನಾಗ ಎತ್ತ ಇರ್ತಾರೆ. ಈ ತಾಯಿ ಇರ್ತಾರೆ ಹುಡುಗರು ಅಳ್ತಾ ಮಾಡ್ತಾರೆ. ಪ್ಲಾಟಿಕ್ ಮಣ್ಣಿನ ಎಣ್ಣೆ ಯಾರು ಬಂದಿರ್ತಾರೆ. ಈ ರೊಟ್ಟಿ ಮಾಡ್ತಿರ್ತಾರೆ, ಪಟ 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 ಮಾಡ್ತಿರ್ತಾರೆ. ಒಂದ್ ಕಡೆ ಹಾಕಿ ನೋಡ್ತಿರ್ತಾರೆ. ನೋಡ್ತಿರ್ತಾರೆ ಈ ಕಡೆ ನೋಡ್ತಿರ್ತಾರೆ. ಕೂಸಲ್ಲಿ ಹೋಗ್ತಾವ ಅಲ್ಲಿ ಆಗಿ ಇಲ್ಲಿ ಆಗಿ ನೋಡ್ತಿರ್ತಾರೆ. ಅಕಸ್ಮಾತ್ ಬೆಂಕಿ ಒಳಗೆ ಕೈ ಹಾಕಿದ್ರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ. ಸರ್ವಿಸ್ ಇರ್ತಾರೆ, ಮತ್ತೆ ರೊಟ್ಟಿ ಮಾಡ್ತಾರೆ. ಯಾರಿಗ ಮಾತಾಡ್ತಾರೆ ಏನಂದ್ರೆ ಮತ್ತೆ ತವ್ರ ಏನಂತು ಮತ್ತ ಪಂಚಮಿ ಹೊಯ್ತಾರೆ ಒಂದೇ ಮನೆ ಕೇಳ್ತಾರೆ. ತಾಯಿ ದೀಪಿಡಲ್ಲ ಕೂಸಿ ಕಾಣದಲ್ಲಿ ಈಗ ಬಡ ರೊಟ್ಟಿ ಮಾಡ್ತಾರೆ. ಇದೇ ಮಾತ್ರನ ನಂತರ ಮಾತಾಡ್ತಾರೆ. ಬಡ ಮಾಡಿರ್ತಾರೆ, ಪಟ ಪಟ ರೊಟ್ಟಿ ಮಾಡ್ತಾರೆ. ರೊಟ್ಟಿ ಮಾಡ್ತಿರ್ತಾರೆ, ಕಾಯಿಪಲ್ಲೆ ಮಾಡ್ತಾರ. ಆ ಕೂಸ ಹಾಕ್ತದೆ. ಯಾವಾಗ ಒಂದು ವೇಳೆ ಕೂಸ ಮೊದಲು ವಸ್ತುಗಳು ಬೇಕು, ತಾಯಿ ಕೊಡ್ತಕ್ಕ ವಸ್ತುಗಳು ತಗೊಂಡು ಈಗ ಆಡು ಮಾಡಿ ಮಾಡ್ಕೊಂಡು ಯಾವಾಗ ಹಸಿವಾಗ್ತದೆ, ನಿಜವಾಗಿ ಹಸಿವಾಗ್ತದ ಕೂಸ ಎಲ್ಲವನ್ನ ಬಿಸಾಗಿ ಕಾಲು ಹೊಸದು ಅಳಾಕೈತಂದ್ರ ತಾಯಿ ಏನಂತಂದ್ರೆ ಕೈ ತೊಳ್ಕೊಂಡು ಬಂದ್ರಿ ಅತ್ಯಂತ ವೇಗವಾಗಿ ಬಹಳ ದುಃಖ ಮಾಡಿ ಹೇಳ್ಬೇಕಂತ. ನಿಜವಾಗಿ ತಾಯಿ ಬೇಕು. ನನಗೆ ಇದು ಯಾವುದು ಬೇಡ. ಈ ಮಣ್ಣಿನ ಬಾಯಿ ಮಣ್ಣು ಬರ್ತದ, ಪ್ಲಾಟಿಕ್ ಬರ್ತದ, ಇದ್ರೊಳಗೆ ಏನೇನಿಲ್ಲ ಇಟ್ಟುಗಳ ಲವ್ ಕೊಟ್ಟದ ಎಲ್ಲ ನಿಜವಾಗಿರ್ತಂತ ನನ್ನ ತೃಪ್ತಿ ಇರ್ತಕ್ಕಂಥ ತಾಯಿ ಹಾಲು ತಾಯಿ ಇರ್ತದವ, ನಾನು ಊಟ ಕೊಡೋದ ತಾಯಿ ಅದ. ಈ ಒಳಗೆ ಯಾವುದು ತಾಯಿ ಆಗಿಲ್ಲ. ನಾನು ತಾಯಿ ಬೇಕು, ಅಮ್ಮ ಬೇಕು, ಅಮ್ಮ ಬೇಕು ಅಂತ ಯಾವ ಎನಿಸ್ಕೊಂಡ್ರಿ ನೆನಪಾಗ್ಬಿಡ್ತು. ಅಮ್ಮ ಮತ್ತು ಹೊರಗಾಡಿ ಅಳುದು ಕಾಲು ಹೊಸದು ಜೋರಾಗಿ ಕೇಳ ಜೋರ ಅಳಿತದ. ತಾಯಿ ಹೇಗೆ ಬರ್ತಂದ್ರ ಒಮ್ಮೆ ಅವ್ರು ಕೂತಿರ್ತದ್ರಿ. ಎಷ್ಟೋ ಹೆಣ್ಮಕ್ಳು ಅತಿ ಅರ್ಜೆಂಟ್ ಇದ್ದಾಗ ವೇಗವಾಗಿದ್ದಾಗ ಕೂಸರಿಗೋಸ್ಕರ ಕೈ ತೊಳ್ಕೊಳ್ಳೋದು, ಹಿಟ್ಟಿನ ಕೈ ತೊಳ್ಕೊಳ್ಳೋದು, ಹಿಟ್ಟು ಕೈ ಹೋಗಿ ಎತ್ಕೊಂಡ್ರೆ ಹುಡುಗ್ರ ಯಾಕೆ ಕೈ ಎತ್ಕೊಂಡಲ್ಲ ಎತ್ತದ ಬೇಡ. ಅದ್ರೊಳಗೆ ಹೋದ್ ಹೋಗಿ ಸಾಕು ಹಿಟ್ಟು ಕೈ ಹೋಗಿ ಎತ್ಕೊತಾರೆ ಮಕ್ಕಳು. ಯಾವಾಗ ಹೇಳಿ ನಿಜವಾಗಿ ತಾಯಿ ಬೇಕಾದ ಯಾವಾಗ ಮಗು ಅಂತ ಆಗ ಹೋಗಿ ಹಿಟ್ಟು ಕೆಳಗೆ ಎತ್ಕೊಂಡ್ ಬರ್ತಾರ. ಕಂದ ನೀನು ಹಸಿ ಇರಪ್ಪ ಬಾ ಮಗುವಿಗೆ ಹಾಲು ಕೊಡ್ತಾರೆ, ಆ ರಕ್ಷಣೆ ಮಾಡ್ತಾರೆ. ಖರೆ ಎಲ್ಲಿ ತನಕ ವಸ್ತುಗಳು ಬೇಕಂದ್ರೆ ಅಲ್ಲಿ ತನಕ ತಾಯಿ ಮುಂದೆ ಎತ್ಕೊಳ್ಬೇಕು. ನಮಗೆ ಜಗತ್ತಿನ ವಸ್ತುಗಳು ಆಗ್ಬೇಕು, ಇದು ಹೊಲ ಮನಿ ದನ ಜನಕ್ಕೆ ವಸ್ತ್ರ ವಾಹನ ಆಗ್ಬೇಕು, ಬೇಕು 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 ಅಂತಂದ್ರೆ ಅವ್ರು ತಗೊಂಡು ಎಲ್ಲ ಮಾಡ್ತಾರೆ. ಅದ್ರೊಳಗೆ ಅಲ್ಲಾಗ್ತದೆ. ಗುರುಗಳ ಕಡೆಯಿಂದ ದೇವ್ರ ಕಡೆ ಭಾರಿ ಹೇಳ್ಕೊಡೋದ್ರಿ, ಸುರೋದ್ರಿ ಎಲ್ಲ ಅನ್ಕೊಡೋದ್ರಿ. ಏನ್ರಿ ಭಗವಂತ ಕೊಟ್ಟು ಮಾಡ್ತಾನ ಹೇಳ್ಬೋದು. ಭಗವಂತ ಎಲ್ಲ ಕೊಟ್ಟ ನಿನ್ನ ಭಗವಂತ ಏನ್ ಮಾಡಿದ ಬನ್ನಿ ಮಾಡ್ತಾನೆ. ಮತ್ತೆ ಭಗವಂತರು ಮಾಡ್ತಾನೆ. ಭಗವಂತರು ಏನ್ ಮಾಡ್ತಾರ, ಭಗವಂತ ಏನ್ ನೆನ್ಪಿಡ್ತಾರ ಮಾಡ್ತಾರೆ. ಯಾವ ಶುರು ಗುರುಗಳು ದೇವರು ನಮ್ಮನ್ನು ನೆನಪಿಡಂಗಿರ್ಬೇಕು, ಅವ್ರು ಮರಿವಂಗಿರ್ಬೇಕು. ಯಾವ ವಸ್ತುಗಳು ನೋಡ್ರಿ, ಯಾವ ವಸ್ತುಗಳಿಗೆ ಬೆಳ್ಳಿ ಬಂಗಾರ ವಜ್ರ ತಾಮ್ರ ಹಿತ್ತಾಳೆ ಯಾವ ಕಾರ್ಯ ಮಾಡದ್ರಿ, ಅವ್ರನ್ನ ಯಾವ ನಂಬಕ್ ಹೋಗ್ಬೇಡ್ರಿ. ಗಟ್ಟಿಯಾಗಿ ಗುರುಗಳು ನಂಬ್ರಿ, ಪ್ರಾರ್ಥನೆ ಮಾಡಿ ಬೇಡ. ಎಲ್ಲರೂ ಇರ್ತಕ್ಕಂಥ ಶಕ್ತಿಗಳು ಇರ್ತವೆ. ಖರೆ ಗುರುಗಳು ನಮ್ಗ ಹೇಳ್ತವೆ. ದೇವರು ಗುರುಗಳು ಏಕಕಾಲದಲ್ಲಿ ಪ್ರತ್ಯಕ್ಷ ಆದ್ರ ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀವಿ ಅಂತ ಯಾರಿಗೆ ಮಾಡ್ತಾರಂದ್ರ ನಾವು ದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇರ್ತೇವೆ. ಯಾಕೆ ಮಾಡ್ತಾರೆ? ಇನ್ನ ದೇವರು ಪ್ರತ್ಯಕ್ಷ ಆಗಿ ನಿನಗೆ ಏನು ಬೇಕು ಬೇಡ ಅಂತ ಒಂದು ವೇಳೆ ಹೇಳಿದ್ರೆ, ಏನು ಬೇಡಬೇಕು ಅಂತ ವಿಚಾರ ಮಾಡಿದ್ರೆ ವಸ್ತುಗಳು ಬೇಡಬಾರ್ದು. ನಿಮ್ಗೆ ಏನ್ ಬೇಕು ಬೇಡಂದ್ರ ಏನ್ ಬೇಕು? ಗುರುಗಳೇ ತಾವೇ ನನಗೆ ಬೇಕು. ಯಾಕಂದ್ರಿ ಗುರುಗಳು ಒಬ್ಬರಿದ್ರೆ ಸಾಕ್ರೆ ಏನೆಲ್ಲ ಸಿಗ್ತದ್ರಿ. ಗುರುಗಳು ಒಬ್ಬರ ಬಿಡ್ರ ಏನೆಲ್ಲ ಸಿಗ್ತದ್ರಿ. ಗುರುಗಳು ಸಿಗ್ತಾರೆ. ಗುರುಗಳ ಮಾತು ವಸ್ತು ಬೇಡ, ವಸ್ತು ಕೊಟ್ಟು ಹೋಗ್ಬಿಡ್ತಾರೆ.
ದೇವ್ರು ಭೇಟಿಯಾದ ದರ್ಶನ ಕೊಟ್ಟರೆ ದೇವರೇ ಬೇಕಾದ್ರು ನೀವೇ ಬೇಕಾದ್ರು ಗುರುಗಳ ದರ್ಶನ ಯಾರು ನೀವೇ ಬೇಕಾದ್ರು ಅದಕ್ಕೆ ಜಾಣ ತರ್ತಾರೆ. ಅದನ್ನ ಅಂತ ಯಾಕೆ ನಮ್ಗೆ ಗುರುಗಳ ಆಶೀರ್ವಾದ ಬರ್ತದ ಆದ್ಮೇಲೆ ನಾವನ್ನೆಲ್ಲ ಹಿಂದಿನ ನಿಮಿಷ ನೋಡ್ತಾ ಬಂದಿವಿ. ಈಗ ಮತ್ತೆ ಸ್ವಲ್ಪ ನಾವು ಮುಂದುವರೆದು ಸಾಕು ಅಧ್ಯಾಯ ಯಾಕಂದ್ರೆ 5ನೇ ಅಧ್ಯಾಯ ನಾವೆಲ್ಲ ನೋಡೋಣ. ಆದ್ರೆ ಒಮ್ಮೊಮ್ಮೆ ದೈವಾನುಸಾರವಾಗಿ ಘಟನೆ ಬೇರೆ ಇರ್ತದೆ. ಒಮ್ಮೊಮ್ಮೆ ಗುರು ಆಶೀರ್ವಾದ ಸರಿ ಇರ್ತದ ಬರೋಬ್ರಿ ಕರೆಗೊಮ್ಮೆ ಮರಿ ಆಗಿಬಿಡ್ತದೆ. ಏನ್ ಹುಡುಗ ಗುರುತನ ಅದು ನೋಡಪ್ಪ ದೊಡ್ಡ ಮೋಸ ಅದು ನಾನು ಶಾಣೆ ನಾರಾಯಣ ಮಠ ಹಾಕಿದ್ರು ನಾರಾಯಣ ಮಠ ಹಾಕಿದ್ರು ಆಗ ಮಾಯಿ ಬಂದ ಮಠ ಹಾಕಿಬಿಡ್ತದ್ರಿ ಗುರುತನ ಊರು. ಈಗ ಸುದ್ರು ಏನಿದ್ದಾರೆ ಸಂಚಾರ ಮಾಡ್ತಾರೆ ಹೋಗಿದ್ರು ಅಲ್ಲಿ ಹೋದಾಗ ಈಗ ಬಂದು ಭಕ್ತರ ರಕ್ಷಣೆ ಮಾಡ್ತಾರೆ ಮಕ್ಕಳ ರಕ್ಷಣೆ ಮಾಡ್ತಾರೆ ಉಳ್ಕೊಂಡು ಇಲ್ಲಿ ಸೂರ್ಯ ದೇವಸ್ಥಾನ ಆಯ್ತು. ಮತ್ತೆ ಕೆಲವು ದಿವಸ ಆಯ್ತು. ಕೆಲವು ದಿವಸ ಆದ್ಮೇಲೆ ಗುರುಗಳು ಸೂರ್ಯೇಶ್ವರ ದೇವಸ್ಥಾನ ಇರ್ತಾರೆ. ಅಲ್ಲಿ ಮೈಪತಿ ಗುರುಗಳ ಸನ್ನಿಧಿಯಲ್ಲಿ ಕುಳಿತುಕೊಂಡು ಮೈಪತಿ ಮೊದಲು ಹೇಗಿದ್ರು ಅಂದ್ರೆ ರಖವಾಲಿದಾರರ ಒಂದು ಹಳ್ಳಿಗೆ 8 ಮಂದಿ ಅವ್ರ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಬ್ರಿಟಿಷರ ಕಾಲಕ್ಕೆ 8 ಮಂದಿ ಸರಳ ಈ ಸರದೇ ತಡೆ ಹೊಡಿರ್ತಾವ. ಹೀಗೆ ಅದು 7 ಹಳ್ಳಿಗಳಲ್ಲಿ ಒಂದು ಮೈಪತಿಗೆ ಒಂದು ಅಧಿಕಾರ ಕೊಟ್ಟಿದ್ರು ಸರ್ಕಾರದವರು. 65 ಕೂಲಿ ಜಮೀನು ಕೊಟ್ಟಿದ್ರು ಸರ್ಕಾರದವರು. 65 ಕೂಲಿ ಅಂದ್ರೆ ಎಷ್ಟಂದ್ರೆ ಒಂದು ಕೂಲಿ ಅಂದ್ರೆ 4 ಎಕರೆ, ಬಹುಶಃ 200 ಎಕರೆ 260 ಎಕರೆ ಜಮೀನು ಕೊಟ್ಟಿದ್ರು ಸರ್ಕಾರದವರು. ಒಂದು ಊರಿಗೆ 8 ಮಂದಿ ಅವ್ರ ಮೇಲೆ ಕೆಲಸ ಮಾಡ್ತಿದ್ರು. ಅಲ್ಲೇ ರಕ್ಷಣಾ ಪಹಾರ ಊರುಗಳ ಕಾಯ್ಕೊಂತಾರೆ. ಇವ್ರ ಕೈ ಇದ್ದಂಥವ್ರು ಊರುಗಳ ಕಾಯ್ಬೇಕು, ತೊಂದರೆ ಆಗ್ಬಾರ್ದು ಮತ್ತು ಗೌರ್ಮೆಂಟ್ ಹೇಳಿ ಪಾಸ್ ಮಾಡ್ಬೇಕು. ಹೀಗೆ ಮಾಡ್ತಾರೆ. ಇವ್ರ ಕೈಯೊಳಗೆ 8 ಮಂದಿ, ಒಂದು ಊರಿಗೆ 8 ಮಂದಿ, ಹೀಗ 7 ಊರುಗಳಲ್ಲಿ ರಕ್ಷಣೆ ಮಾಡ್ತಾರೆ. ಆ ರಕ್ಷಣೆ ಮಾಡೋಗೋಸ್ಕರ 65 ಕೂಲಿ ಜಮೀನು ಕೊಟ್ಟಿದ್ರು ಸರ್ಕಾರ. ಮಹಿ ಅಂದ್ರೆ ಭೂಮಿ, ಮಹಿ ಅಂದ್ರೆ ಭೂಮಿ, ವಸುಧಾರ ಅಂದ್ರೆ ಭೂಮಿ, ವಸುಂಧರ ಅಂದ್ರೆ ಭೂಮಿ, ಮೈ ಅಂದ್ರೆ ಭೂಮಿ, ಪೃಥ್ವಿ ಅಂದ್ರೆ ಭೂಮಿ, ಭೂಮಾತೆ ಭೂಮಿ, ಈಗ ಧರೆ ಅಂದ್ರೆ ಭೂಮಿ, ಅನೇಕ ಪ್ರದೇಶಗಳು ಇರ್ತಾವೆ. ಇಲ್ಲಿ ಏನಂದ್ರೆ ಮಹಿ ಅಂದ್ರೇನು ಭೂಮಿ. ಮಹಿಪತಿ ಅಂದ್ರೆ ಭೂಮಿಪತಿ. ಭೂಮಿಪತಿ ಅಂದ್ರೇನು? ಭೂಮಿಪತಿ ಅಂದ್ರೆ ಭೂಮಿಯ ಒಡೆಯ. ಭೂಮಿ ಮಾಲಕ, ಭೂಮಿ ಒಡೆಯ. ಮತ್ತ ಹೆಸರು ಮಹಿಪತಿ ಅಂದ್ರೆ ಜಮೀನು ಅಂತ 200 ಎಕರೆ ಹೇಳಿದ್ರೆ 260 ಎಕರೆ ಭೂಮಿ ಪಾಲ ಆಗಲ್ಲ ಮಹಿಪತಿ ಹೆಸರು ತಕ್ಕಂತ. ಹೀಗ ಇಟ್ಕೊಂಡು ರಕ್ಷಣಾ ಮಾಡ್ತಕ್ಕಂಥ ಜೊತೆ ಅಳಿಯವ್ರ ರಕ್ಷಣಾ ಮಾಡ್ತಕ್ಕಂಥ ಸಿಂಧು ಲಕ್ಷ್ಮಣ ಸಿಂಧು ಲಕ್ಷ್ಮಣ ಸೋದರಮ್ಮ ಅವರು. ಸಿಂಧು ಲಕ್ಷ್ಮಣನಿಗೆ ಕಷ್ಟ ಒಂದು ಸಮಯದಲ್ಲಿ ಅಲ್ಲಿ ಇಟ್ಕೊಂಡು ಏನಂತಂದ್ರೆ ಎತ್ತರ ಇರ್ತಕ್ಕಂಥ ಒಂದು ಕೆಂಪುತಿ ಅಂತ ಒಂದು ಸ್ಥಾನ. ಏನದು ಕೆಂಪುತಿ ಅಂದ್ರ ಕೆಂಪು ಬಣ್ಣದ ಗುತ್ತಿ ಅಂದ್ರ ಹುತ್ತಲ್ಲ ಎತ್ತರ ಇರ್ತಕ್ಕಂಥ ಒಂದು ದಿಬ್ಬ ಇತ್ತು. ಆ ಮೇಲ್ಭಾಗದಲ್ಲಿ ಒಂದು ಎತ್ತರ ಇರ್ತಕ್ಕಂಥ ಒಂದು ಬೇವಿನ ಮರ. ಆ ಬೇವಿನ ಮರದಲ್ಲಿ ಸಿಂಧೂರ್ ಲಕ್ಷ್ಮಣನಿಗೆ ಸರ್ಕಾರದವರು ಹಿಡಿಲಿಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ ಒಂದು ಧ್ವಜವನ್ನು ಏರಿಸಿಬಿಟ್ರು. ಬಂದಿದ್ದಾರೆ ನೋಡ್ಬೇಕು ಒಂದು ಧ್ವಜ ಏರಿಸ್ಬಿಟ್ರೆ ಸಿಂಧೂರ್ ಲಕ್ಷ್ಮಣ ಹುಷಾರಾಗಿ ಏರಿಸಿ ಇವತ್ತು. ಇನ್ನೊಂದು ಧ್ವಜ ಏರಿಸಿದ್ರೆ ಈಗ ತಿರುಗಿ ಬಂದಿದ್ದಾರೆ. ಇಲ್ಲಿ ಬಂದಲ್ಲ ಮರಳಿ ಬಂದ್ರು. ಏನ್ ಬಂದ್ರು? ರಾಜಕೀಯ ಕಡೆ ಬಂದ್ರು. ಈಗ ಶಾಂತ ಅದ, ಯಾರು ಹೊಸದಾಗಿ ಬಂದಿಲ್ಲ, ಇದೆಲ್ಲ ಶಾಂತ ಅದ. ಈ 3 ಧ್ವಜ ಮಾಡಿರ್ತದೆ. 3 ಧ್ವಜ ಮಾಡಿ ಅದು ಏರ್ಸು ಮಾಡಿದ್ರು. ಏನು ಮೊದಲು ಮಾಡ್ತಿದ್ರು. ಮತ್ತು ರಕ್ಷಣೆ ಮತ್ತೆ ಊರುಗಳು ಕೂಡ ರಕ್ಷಣೆ ಮಾಡ್ತಿದ್ರು. ಹೀಗಿದ್ರು ರಖವಾಲೆದಾರ. ಅಂದ್ರೆ ಅದನ್ನ ಮಾಡ್ತಾ
ಈಗ ಚಿಸ್ತಿಡಿ ಒಳಗೆ ಬಂದ್ರು ನಿಂತಿದ್ರು, ಚಿಸ್ತಿಡಿ ಒಳಗೆ ಗುರುಗಳ ದರ್ಶನ ಆಯ್ತು ಮೊದಲು. ಚಿಸ್ತಿಡಿ ಗೋವಿಂದ ಬೆಣ್ಣೆ ಗೋವಿಂದ ಕೇಳಿದ್ರೆ ಹಾ ಅಲ್ಲಿ ದರ್ಶನ ಆಯ್ತು ಮೊದಲಪ್ಪ ಅವರು. ಆ ಮೊದಲು ಏನಿಲ್ಲಪ್ಪ ಅವರು, ಈ ಸನ್ಯಾಸಿ ಆಗು, ಈ ಸಂಸಾರದ ಹೊಂದಾಣಿಕೆ ಆಗ್ತದಲ್ಲ, ಇನ್ನು ಮಾರ್ಗ ನಮ್ಮ ಮಾರ್ಗ ಅಂತ ಹೇಳಿದ್ರೆ ಇರೋದಪ್ಪ ಪಡೆದೇವ್ರ ವ್ಯವಸ್ಥೆ ಮಾಡಿ ಬರ್ತು ಅಂತೇಳಿ ಹೇಳಿ ಹಾಗೆ ಓದಿದ್ರು. ಉಳಿದ್ರೆ ಹಾಗೆ ಆಗ್ತಾ ಬಂದಿತ್ತು, ಬೇರೆ ಬಂದಿತ್ತು, ಇಷ್ಟಾಯ್ತು. ಈ ರಕ್ಷಣೆ ಮಾಡ್ತಾ ಮಾಡ್ತಾ ಇತ್ತು. ಈಗೆಲ್ಲ ಕೊನೆಗೆ ಈ ಸತಿ ಮಾಡಿದ್ರೆ ಆ ಮೈಪತಿ ಗುರು ಸನ್ನಿಧಿಯಲ್ಲಿ ಉಳ್ಕೊಂಡ್ರು, ಗುರು ಸೇವೆ ಮಾಡ್ತಾ ಮಾಡಿ ಉಳ್ಕೊಂಡ್ರು. ಆದ್ರೂ ಕೂಡ ಸುರೈತರು ಗುರುಗಳು ಹೇಳ್ತಕ್ಕಂಥದ್ರಲ್ಲಿ ಆಲಸ್ಯ ಆಗೋದು. ಆಲಸ್ಯ ಮನುಷ್ಯನಾಮ ಶರೀರಸ್ಥೋ ಮಾಡಬೇಕು. ಆಲಸ್ಯ ಮನುಷ್ಯನ ದೇಹದಲ್ಲೇ ವಾಸ ಮಾಡಿರ್ತಕ್ಕಂತಹ ಮಹಾವೈರಿ ಯಾವುದು? ಆಲಸ್ಯ. ಆಲಸ್ಯ ಮಾಡಬಹುದು. ಗುರು ಹೇಳ್ತಕ್ಕಂಥ ನಮ್ಮ ಹೆಸರೇ ಹೇಳ್ತಾರೆ, ಹೇಳ್ಕೊಂಡೆ ಕೇಳ್ತಾರೆ. ಗುರು ಮತ್ತು ಈಗ ಏನ್ ಮಾಡಿದ್ರು ಗುರು ಒಂದ್ 2-3 ತಿಂಗಳು ಆದ್ಮೇಲೆ ಮೈಪತಿ. ಈಗ ನಾವು ಇಲ್ಲಿಂದ ಸಂಚಾರ ಹೋಗ್ತಾ ಇದ್ದೀವಿ. ಏನ್ ಹೋಗ್ತಾ ಇದ್ವಿ? ಸಂಚಾರ ಹೋಗ್ತಾ ಇದ್ವಿ, ದೇಶಾಟನೆ ಮಾಡ್ತಾ ಹೋಗ್ತಾ ಇದ್ವಿ. ನೀನು ಕೂಡ ಇರಬೇಡ, ನೀನು ಇರಬೇಡ. ಇಲ್ಲಿ ಕಷ್ಟ ಬಂದ ಮೇಲೆ ತೊಂದರೆ ಇರ್ತದೆ ನೋಡಲ್ಲೇ. ಅಲ್ಲೊಬ್ಬ ಮನುಷ್ಯ ಬಂದ, ಆ ಮನುಷ್ಯ ಇದ್ದಲ್ಲ ಅವನಿಂದ ನೀನು ಕಷ್ಟ ಬರ್ತದೆ ಹೇಳ್ಬೇಕು. ಈಗ ಕೈ ಮಾಡಿ ತೋರಿಸಿರು, ಒಬ್ಬ ಬರ್ತಾ ಇದ್ದ ದೂರ ಅವ್ ಬಂದ್ ನೋಡು, ಅವನಿಂದಲೇ ನಿನ್ಗೆ ಕಷ್ಟ ಇರ್ತದೆ. ಅದಕ್ಕಾಗಿ ನೀನು ಇರ್ಲಿಕ್ಕೆ ಹೋಗಬೇಡ ಅಂತ ಹೇಳಿ. ಏನ್ ಮಾಡ್ಬೇಕೈತೆ? ಹೂನಪ್ಪ ಹೋಗ್ಬೇಕಾಯ್ತು. ಹೂನಪ್ಪ ಹೋಗ್ತಂದಪ್ಪ, ಬ್ಯಾಂಗ್ಳೂರ್ನಪ್ಪ ತಾವು ಹೋಗ್ಬೇಕಪ್ಪ, ನಾನು ಹೋಗ್ತಂದೆ ಅಂತಂದ್ರೆ ಮತ್ತೆ ಅಪರಾಧ. ಈಗ ಮಹಾತ್ಮರು ಇದ್ದುದ ಶ್ರೇಷ್ಠ ಕಾಶಿ, ಅದು ವಾರಣಾಸಿ, ಅದು ರಾಮೇಶ್ವರ, ಎಲ್ಲ ತೀರ್ಥ ನದಿಗಳೆಲ್ಲ ಅಲ್ಲೇ ಅದು. ಮತ್ತೆ ತಾವು ಇದ್ಬಿಟ್ರೆ ಮತ್ತೆ ಸಂಚಾರ ಇರುತ್ತಿಲ್ಲ, ನಿಮಿತ್ತ ಸಂತೋಷ ಇಲ್ಲೇ ಇದ್ಬಿಟ್ರಿ. ಅಪ್ಪವ್ರದು ಹಾಗಿಲ್ಲ, ಈ ಸಂಚಾರಕ್ಕೆ ಹೋಗ್ಬೇಕಾದ್ರೆ ಅಷ್ಟನ ನೀರು ಕೂಡ ಇಲ್ಲಿ ಇರಬಾರ್ದು. ಇದೆ ನಾವು ಹೇಳಿದ ಲಕ್ಷ್ಮರು ಇಲ್ಲಿ ಇರಬೇಡ, ನೀವು ಹೋಗ್ಬೇಕು. ಹೂನಪ್ಪ ಅಂತ ಹೇಳಿ ಒಪ್ಕೊಂಡ ಒಂದು ಅಪ್ಪ ಅವರು ಸಂಚಾರ ಮಾಡ್ತಾರೆ ಹೋದ್ರು. ಮುಂದೆ ಮೈಪತಿ ವಾಸ ಮಾಡಿದ್ದಾರೆ. ಮೈಪತಿ ಅನ್ಸಿ ಹೋಗ್ಬಿಟ್ಟು ಅನ್ಕೊಂಡು ಕೈ ಮಾಡಿ ತೋರಿಸಿದ ಬಂದ ಯಾವ ವಸ್ತುಗಳು ತಗೊಂಡು ಚರ್ಚೆ ಹಾಕೋದು ಮಾತಾಡ್ಕೊಂಡು ಸ್ವಲ್ಪ ಚಲೋ ಅನಿಸ್ತದೆ. ಮಾತಾಡ್ತಾ ಅವ್ರು ಮಾತಾಡಿ ಅವ್ರ ನಂತರ ಮಾತಾಡೋರು. ಈಗ ಬರ್ಬರ್ತ 2-3 ದಿವಸ ಕಲಿಬಟ್ಟೊಳಗೆ ಒಂದು 50-60 ಮಂದಿ, ನಾನು 50-60 ಮಂದಿ ಬಂದು ನಾಳೆ ಹೋಗ್ಬೇಕು. ಈಗ ಮಜಾ ಅನ್ಸ್ಕೊಳ್ತಾ ನಿಜ ಮಾಡ್ಬಿಟ್ರಿ. ಆಗ 400-500 ಮಂದಿ ಬಂದು ಬಿಡಲಿ ಅಂದ್ರು. ಈಗ ಈ ಸಮಾಚಾರ ಅಲ್ಲಿ ಹೋಗ್ಬಿಡ್ತು, ಸರ್ಕಾರಕ್ಕೆ ಹೋಗ್ಬಿಡ್ತು. ಬ್ರಿಟಿಷರು ಸರ್ಕಾರ ಅವ್ರಿಗೆ ಹೋಗ್ಬಿಡ್ತು, ಮತ್ತೆ ಡಬ್ಬೆ ಸರ್ಕಾರ ಅವ್ರಿಗೆ ಹೋಗ್ಬಿಡ್ತು. ಮತ್ತು ಅವ್ರು ಡಬ್ಬೆ ಸರ್ಕಾರ ಅವ್ರು ಕೇಳಿದ್ರೆ ಮೇಲಾಗ್ತಾರೆ, ಅಲ್ಲಿಂದ ಅವ್ರಿಗೆ ಆರ್ಡರ್ ಬಿಡೋದು. ಈಗ ಹಾಳು ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಲೂಟಿಕೋರರು ಬಂದಿದ್ದಾರೆ. ಯಾಕಂದ್ರೆ ಲೂಟಿಕೋರರು ಅಂದ್ರೆ 400-500 ಜನರು ದೊರಳಿ ಮಾಡಿದ್ರಿ, ಊರಿಗೂರ ದೊರಳಿ ಮಾಡಿಬಿಡೋರು. ಅಂತ ಕೆಟ್ಟ ಮಂದಿ ಅವ್ರು ಬಂದು ಸೇರ್ಕೊಂಡಾರ. ಏನಂದರೆ ಹಾಳು ಶಿವಲಿಂಗೇಶ್ವರ ಊರಿಗೆ ಬಂದ್ಬಿಟ್ಟಾರ. ಮತ್ತು ಸರ್ಕಾರ ಸುಮಾರು ಮತ್ತೆ ಅವ್ರ ಬ್ರಿಟಿಷರ್ ಸುಮಾರು ಬ್ರಿಟಿಷ್ ಏನ್ ಮಾಡಿದ್ರೆ ತಮ್ಮ ಶೇರ್ ತಗೊಂಡ್ಬಂದ್ಬಿಟ್ಟು ಇವ್ರು ಶೇರ್ ಕಳಿಸಿದ್ರು. ಬಂದು ಪಟ ಹಿಡಿಯೋಲ್ಲ ಎಲ್ಲರೂ ಒಮ್ಮೆ ಸುತ್ತಾಗಿ ಬಂದ್ಬಿಟ್ಟು ಎಲ್ಲ ಕಡೆ ಏನ್ ನೋಡಿದ್ರು ಪಾರ ಕೊಡಬಾರ್ದು. ಎಲ್ಲ ಕಡೆ ಎಲ್ಲ ದಿಕ್ಕಿಂದ ಬಂದ್ಬಿಟ್ರು. ಬಂದ್ರು ಪರವಾಗಿಲ್ಲ, ಕೋಳ ಕಳಿಸೋದು ತನಕ ಬೇಳೆ ತಂದ್ರು. ಬಂದ್ರು ಮೈಪತಿ ಭಾಳ ಸಂತೋಷ ಆಗ್ತಿರ್ತೇವೆ. ಚಲೋ ಎಲ್ಲ ಭಾಳ ನೋಡೋ 2-5-6 ಮಂದಿ ಚಲೋ ಅವ್ರ ಅವೇ ಗೊತ್ತಾಗಲಿ ಚಲೋ ತಿಳ್ಕೊಂಡ ಇವರೆಲ್ಲ ಕಳ್ಳರ್ತಕ್ಕಂಥ ನಂತರ ಗೊತ್ತಾಗ್ತದೆ. ಒಮ್ಮಿಂದೊಮ್ಮೆ ಸರ್ಕಾರಗಳು ಎಲ್ಲ ಕಡೆ ಬಂದ್ರು. ಬಂದವರು ಬಂದು ಮೊಟ್ಟ ಮೊದಲನೇ ಜಾಗ ಮೈಪತಿ ನಡೆದ್ರು. ಯಾಕಂದ್ರೆ ಮೈಪತಿಗೆ ಮೊದಲು ಕೋಲ್ ತುಳಿಸ ಬೇಡಿ ಹಾಕಿಬಿಟ್ರಿ, ಹಿಡಿದವರು ಬೇಡಿ ಹಾಕಿಬಿಟ್ರಿ. ನಂತರ ಎಲ್ಲ ಹಿಡಿದ್ಬಿಟ್ರಿ. ನನ್ನ ಅಂತಾರೆ ಅವ್ರು ಹೇಳಿದ್ರು. ಇಲ್ಲಿ ಜನ ಅಂತಾರೆ, ಇಲ್ಲಿ ಪೂಜಾ ಮಾಡ್ತಾ ಇರ್ತಾರೆ.
ನೀನು ರಾಜದ್ರೋಹ ಮಾಡ್ತಾ ಇದ್ದಿ, ನಮ್ಮಲ್ಲಿ ಇಟ್ಕೊಂಡು ಅಲ್ಲಿ ಲಕ್ಷ್ಮಣ ಸಹಾಯ ಮಾಡ್ತಿ, ಈ ಒಂದು ದ್ರೋಣ ಗೋರಿತರ ಕೂತ್ಕೊಂಡು ನೀನು ಎಲ್ಲ ನಮ್ಮ ರಾಜ್ಯದ ವಿರೋಧ ಮಾಡ್ತಾ ಇದ್ದಿ, ಬಾಯಿಗೆ ತಿಳ್ಕೊಂಡು ಹೇಳಿ ಅವನ ಹಿಡ್ಕೊಂಡು ಬೇಡಿ ಹಾಕೊಂಡು ಅವರೇ ಹಿಡ್ಕೊಂಡು ಸಾಲ ಎಲ್ಲ ತಿಳ್ಕೊಂಡು ಬಂದರು. ಬೇಡಿ ಹಾಕೊಂಡ್ರೆ ಹೇಳ್ತಾರೆ ಜಾತ್ರೆ ಇರ್ತಾರೆ, ಸಪ್ತಾಹ ಜಾತ್ರೆ ಸತ್ಯತ ಅಂತಲ್ಲಿ ಹಾಕೋತಾರೆ, ಮನೆ ಅಸಹಾಯ ಹೋಗ್ಲ ಮಾಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ತಗೊಂಡು ಬಂದ್ರಿ ಇಪ್ಪತ್ತಿಗೆ ಭಾಳ ಕೆಟ್ಟಿದ್ದು ಗುರುಳ ಮಾತಾ ನೀರಿದೆ, ನೀರು ಬಂದಾಯ್ತು, ನೀರಿದೆ ಪರಾಧ ಮಾಡಿ ಮನುಷ್ಯರು ಗುರುಳ ಅಂತ ಇನ್ನೊಂದು ಮಾತು ಹೇಳಿದ್ರಪ್ಪ ಅವ್ರ ಮೊದಲೊಂದು ಮಾತು ಹೇಳಿದ್ರು. ಹೋದ ಮೈಪತಿ ಅವ್ರಿಗೆ ಏನಿದಾಗ ಅಪ್ಪರ ನೀವು ಇಲ್ಲೇ ಇರಲಿ, ಎಲ್ಲ ಸೌಕರ್ಯ ಅನುಕೂಲತೆ ಅಪ್ಪರ ಇಲ್ಲೇ ನೀವು ಇಲ್ಲೇ ಅಪ್ಪರ, ನೀವು ಇದಕ್ಕೆ ಸಂತೋಷ ಆನಂದ ತಂದು ಸೇವ್ ಮಾಡ್ತಾ ಇದ್ದೀವಿ ಇರ್ಲಿ ಅಂತ ಹೇಳಿದಾಗ ಅಪ್ಪರು ಮೈಪತಿ ಈ ಸೌಲಭ್ಯ ಸೌಕರ್ಯ ಎಲ್ಲ ಬೇಬಾನ ಇದ್ದಾಗ ಗುರು ಶಿಷ್ಯರು ಬೇಬಾನ ಹೋದಾಕತ್ತಿದ್ರು. ಅವಾಗ ಕೇಳಿದ್ರು, ಬೇಬಾನ ಅಂದ್ರ ಅಪ್ಪರ ಏನ್ರಿ ತಿಳಿಲಿಲ್ಲ, ಅಪ್ಪರು ಹೇಳ್ರಿ ಸಮಯ ಇಲ್ಲ ನೋಡಿ ಬಂದಲ್ಲ ಅಂತ ಏನು ಬೇಬಾನ ವ್ಯವಸ್ಥೆ ಆಗತ್ತೀನಿ ಹೊತ್ತು ಮಾತಲ್ಲ, ಈ ಸಮಯನ ಮತ್ತೊಮ್ಮೆ ಕೇಳಿ ಹೇಳ್ಕೊತ ಹೇಳಿದ್ರು. ಮತ್ತೊಮ್ಮೆ ಕೇಳಿ ಮತ್ತೆ ಹೇಳ್ಕೊತೇಳಿ ಬಿಟ್ಟು ಈಗ ಬಹಳ ದುಃಖ ಹಿಡ್ಕೊಂಡು ಹೋದ್ರು. ಬಿಸಿಲಾಗ ಏಕಂದ್ರೆ ಅತಳಿ ತಂದವರು, ಅತಳಿ ಜೇಲ್ ತಗೊಂಡ್ರು, ತಗೊಂಡು ಬಂದ ಜೇಲ್ದಾಗ ಅದು ಅಲ್ಲಿ ಬೇಕಾದ್ರೆ ಕೊಡ್ತಾರೆ. ಅಪರಾಧ ಮಾಡ್ತಕ್ಕಂಥದ್ದು ಬಿಟ್ರೆ ಅಪರಾಧಿಗಳ ಕಷ್ಟ ಕೊಡ್ತಾರೆ. ಅದು ಬೀಗ ಬರೀ ಮನೆ ಹಾಕಿ ಕೂಡಿಸಿ ಮಾಡಿ ಮಾಮೂಲು ಚಾ ಮಾಡಪ್ಪ ಆ ತರ ಅಂದ್ರೆ ಅಂತೇನೆ. ಈಗ ಅದೇ ನನಗೆ ಹೋದ್ಕೊಳ್ಳಿ ವ್ಯವಸ್ಥಾನ ಚಾಲು ಶಾಲ ದೇವರು ಏನೇ ಅಂತಾರೆ ಅಲ್ಲೇ ಗೊತ್ತಾಡೋರು. ಈಗ ಹೊಡಿಲಿಕ್ಕೆ ಕಷ್ಟ ಆಯ್ತು, ಶಿಕಾರ್ತ ಆಯ್ತು, ಸುತ್ತ ಮಾಡಲಿಕ್ಕೆ ಮೈಪತ್ತೆ ಹೊಡಿಲಿಲ್ಲ, ಗೋಳಿ ಹನುಮಂತ ಹೊಡಿಲಿಲ್ಲ, ಅವ್ರು ಗೊತ್ತಾಗ ಇವರೇ ಹೊಡೆದಾಗಿತ್ತು. ಇನ್ನೊಬ್ರು ಹೊಡೆದ ತಲೆಯಾಗಿ ಹೊಡೆದಾಗಿತ್ತು. ನಂಗೆ ಅನುಭವ ರೀ. ನಮ್ಮಲ್ಲಿ ಮೊದಲು ಕಂಡು ಒಳಗೆ ಕೆರೆದು ಕೆರೆ ದಾಟಿದ ಕೂಡಲೇ ಊರು ದಾಟಿದ ಕೆರೆ ಒಳಗೆ ಸ್ವಲ್ಪ ಈಗ ಎಲ್ಲ ಮಾಡ್ತಾರೆ ಭಾಳ ಇಳುವರಿಗೆ ಒಂದು ಮೈದಾನ ಇತ್ತು ರೀ. ದಿವಸ ಆಕಾಶ ಇರ್ತದೆ. ನಮ್ಮಲ್ಲಿ ನಂದಿ ರಾಮಾಯಣ ರಾಯ್ ನಂದಿ ಸರಸ್ವತಿ ಅವ್ರು ಬರ್ತಾರೆ ಮಾಡಿ, ಸರಸ್ವತಿನ ದೇವರು ಬರ್ತಾರೆ. ಅವರ ಸರಸ್ವತಿ ಬಂತ ಅವ್ರು ವೆಂಕಟೇಶ್ವರ ದೇವ್ರು ಬರ್ತಾರೆ. ವೆಂಕಟೇಶ್ವರ ದೇವ್ರು ನೀವು ಯಾರು ಹೆಣ್ಮಕ್ಳು ಸಕ್ಕರೆ ತೊಗೊಂಡು ಅಕ್ಕಿ ತೊಗೊಂಡ್ಬರ್ತೀವಿ ಹುಷಾರಾಗಿರೋದು ದೇವ್ರು ಹಂಡಿದ್ರೆ ಚೋರ್ದ ಹೋಗು ಎಲ್ಲರೂ ಗಂಡ್ಮಕ್ಳು ಹೆಣ್ಮಕ್ಳದ್ದು ಅದು ಅವ್ರ ಕಡೆ ಯಾಕೆ ನೋಡಿ ಹೇಳು ಅಂದ್ರೆ ಈ ಹೆಣ್ಮಕ್ಳ ವಿಷಯ, ಈ ಹೆಣ್ಮಕ್ಳ ವಿಷಯ ನನ್ನ ರಾಮ ಆಯ್ತು ಹಾಯಿ ದೇವ್ರ ವೆಂಕಟೇಶ್ವರ ದೇವಿ ಕಲ್ಲೇ ಕೈಯೊಳಗೆ ಈಗ ಸಕ್ಕರೆ ತಗೊಂಡ ವೆಂಕಪ್ಪ ವೆಂಕಟೇಶ ದೇವರೇ ಒಂದು ಸ್ವಲ್ಪ ಓದಾಡ ಬರ್ತೀನಿ ಹೋಗ್ಬಿಡ ಹೊರಟಾರ. ಅಲ್ಲಿ ಹೋಗೋದೆ ಅಂತಂದ್ರೆ ಒಂದು 11 ಮಂದಿ 11 ಮಂದಿ 22 ಮಂದಿ ಜನ ಕೂಡಿ ಪೈಲ್ವಾನ್ರು ಹಗ್ಗ ಜಾಗ ಪೈಲ್ವಾನ್ ಹಗ್ಗ ಜಾಗ ಲಕ್ಷ ಐತೆ. ಇವ್ರು ಜೋರ ಜಗಾಟ ಏನು ನೋಡ್ತಾರ ಹಗ್ಗ ಜಾಗ ಈಗ ನೋಡ್ಕೊತಿರ್ತಾರೆ. ನೋಡ್ಕೋತ ಅವ್ರು ಅವ್ರ ಜಗತ್ತ ಹಾಗೆ ನೋಡಿದ ಅಂತಾರೆ. ಇವ್ರು ಏನಂದ್ರೆ ಹಾಗೆ ಮಾಡ್ಕೊಂಡು ಅದ್ರೊಳಗೆ ಒಂದು ಪಕ್ಷದೊಳಗೆ ಹಾಗೆ ಹರಿದು ಬಿಟ್ಟು ದಪ್ಪ ಬಿಟ್ರು. ಆಯ್ತೇನು ಹಾಕಿ ಹರಿದು ದಪ್ಪ ಬಿಟ್ಟರು ಕೈಯಾಗ ಸಕ್ಕರೆ ಸೇರಿದ್ರು. ಯಾರು ನೋಡ್ತೀವಿ ಅಯ್ಯೋ ತಾಯಿ ಮತ್ತೊಬ್ಬ ಏನು ಹೇಳಿ ತಾಯಿ ಸುಳ್ಳಿ ಓದಪ್ಪ ಯಾಕಪ್ಪ ನೀ ಮಾಡಬಾರ್ದಿತ್ತು. ಯಾಕಪ್ಪ ಅಂದ್ರೆ ವೆಂಕಟೇಶ್ವರ ದೇವರು ಜಕ್ಕಪ್ಪ ಹನುಮಪ್ಪ ಬಸಪ್ಪ ಅದು ಹರಿಕಾರ ಬಂದು ಯಾಕೆ ಕೈತದ ಹಿಂಗ್ ಮಾಡಬಾರ್ದಿತ್ತು ವೆಂಕಪ್ಪ ನೋಡೋದಿಲ್ಲ ನೀನ ಹಿಂಗ್ ಮಾಡಿದಪ್ಪ ಏನ್ ಮಾಡಿ ಅವರು ಕರಿತ ವೆಂಕಪ್ಪನ ಕೈಸಲಾಗಿ ನೀರ್ ಒಳ್ಳೆದಿ ಅವ್ರು ಹಂಗ ಜಗ್ಗಿ ಯಾರು ಜಗ ನೀ ಯಾಕೆ ಜಗ್ಗಿ ಬಿದ್ದಿ ನಿನ್ನ ಹಾಕೈತ ಹಾಕಿದ ಏನಿಲ್ಲ ಆ ಸಕ್ಕರೆ ವಾದ ತಗೊಂಡು ಜಗ್ಗಿ ಮಾಡಿ ಬಿದ್ದು ಬಿಟ್ಟಿವಿ. ಅದಕ್ಕೆ ಏನಾದ್ರು ನೋಡ್ಕೋತಾರೆ ಏನಾದ್ರು ನೋಡಿ ಏನಾರು ಹಾಕಿರ್ತದೆ. ಅದಕ್ಕೆ ನೋಡ್ಬೇಕಾದ್ದನ್ನು ನೋಡ್ಬೇಕು, ನೋಡ್ಬಾರ್ದು ಯಾರು ನೋಡ್ಬಾರ್ದು, ಯಾರು ನೋಡ್ಬಾರ್ದು ಎಲ್ಲರೂ ಎಲ್ಲರೂ ನೋಡ್ಕೋತಾರೆ. ನಾನೇ ಆಗಿರ್ತೇನೆ
ಅಲಕ್ಷತ ಹೋಗಿ ಮತ್ತು ಸಕ್ಕರೆ ಮಾಡಿದ್ರೆ ಅಕ್ಕಿ ಬರಣಿ ಎಲ್ಲ ಕಾಯ್ದಿರ್ತಾರೆ. ಮತ್ತು ಗೋರದರ್ಶನ ಮದುವೆ ಸಕ್ಕರೆ ಅನ್ಕೊಂಡೆ ಮತ್ತು ಅವ್ರು ಇಲ್ಲ ಸ್ವಲ್ಪ ಹೋಗಿದ್ರೆ ವಾಡೋದೇ ಕುರಿತು ಎಲ್ಲ ಕುರಿತು ಮಾಡೋದಿಲ್ಲ ಗೋರಡಿ ಅನ್ಕೊಂತೇವಲ್ಲ ದುರ್ವಾಡ ಅಂತ ಹೋದ್ರಿ ತಪ್ಪೇ ಬಿಡ್ತಾರ. ಅದಕ್ಕೆ ನಾವು ಯಾವ ದೇವ್ರ ಹೊಡ್ತೀವಿ ಯಾವ ಗೋರಗಳ ಹೊಡ್ತೀವಿ ಅದನ್ನ ಹೇಗಿದ್ರೆ ಪಕ್ಕಾ ಲಕ್ಷ ಅಲ್ಲೇ ಇರಬೇಕು. ದುಃಖ ಮಾಡ್ತಾ ಮಾಡ್ತಾ ಮೈಪತಿ ಕೂತ್ಕೊಂಡು ಏನ್ ಕೂತಾರೆ ಜೇಗ ಕೂತಾನೆ ಆರಾಮ್ ಕೂತಾನೆ ಅಂದ್ರೆ ಆರಾಮದಾಗ ಇವ್ರು ಬಡಿದಿರ್ತಾರೆ. ಇವ್ರು ಬಡಿದಿಲ್ಲ ಖರೆ ಬಡಿಯಾಗ ಯಾರು ಬಡದಾಗ್ತೀರ ದಪ್ಪದೊಂದು ಹೇಳ್ದಾಗ ಮಾಡಿದ್ರೆ ಯೋಧ ಸಕ್ಕರೆ ಮಾಡಿದೆ ಹಗ್ಗ ಜಗ ಕೆರೆ ಜಾಗ ಇವ್ರು ಬಿದ್ದಿರ್ತಾರ ಹಾಕದ ಮತ್ತೆ ಆಯ್ ಬಿದ್ದಿಲ್ಲ ಮತ್ ಹಂಗ ಏನ್ ಹೊಡಿತಾರ ಹೊಡೆದಾಗ ಅವ್ರು ಹಿಂಗೇ ಹೊಡಿತಾರೆ ತರಗ ಹೊಡೆದ ಅಲ್ಲಿ ಸುಧುರಂತ ಅಪ್ಪರು ಕಾಪಾಡ್ರಿ ಅಪ್ಪರು ಕಷ್ಟ ಮನುಷ್ಯ ಬರ್ತಾವ ನೋಡ್ರಿ. ಕಷ್ಟ ಒಳ್ಳೆ ಬರ್ತಾವ. ಕಷ್ಟ ಬರ್ಲಿಲ್ಲ ಗುರುಗಳ ಧ್ಯಾನ ಆಗುದಿಲ್ಲ, ದೇವ್ರ ಧ್ಯಾನ ಆಗುದಿಲ್ಲ ಅಂತ ಕಷ್ಟ ಬಂದಿಲ್ಲಂದ್ರ ಉತ್ತಮ ಸಂಸ್ಕಾರ ಇಲ್ಲಂದ್ರ ಸಂಸ್ಕಾರ ಇಲ್ಲಂದ್ರ ಗುರುತರಾಗೋದ್ರಿ. ದೇವ್ರ ಮಾತಾಡಿ ಯಾರು ಹೌದು ನೀವು ಸ್ವಲ್ಪ ನೋಡಿ ಬಂದಿ ನೋಡಪ್ಪ ಸ್ವಲ್ಪ ನೀವು ನೋಡಿ ಬಂದು ದೇವ್ರ ದರ್ಶನ ಆಗಿದ್ರೆ ಸಲ ಆಗಿ ಏನ್ ಹೇಳ್ತಾರೆ ದೇವ್ರ ತೋರ್ಸ್ಕೊಡು ಈಗ ಬಂದ ಮುಂದೆ ಒಬ್ಬ ಜಂಕಣ್ಣ ಪೇಪರ್ ಮೊಬೈಲ್ ಬಿಟ್ಟಿರುತ್ತೆ. ಅಂದ್ರೆ ಭಕ್ತಿ ಇದ್ದವರು ಗುರುಗಳ ಸಂಸ್ಕಾರ ದೇವ್ರ ಸಂಸ್ಕಾರ ಎಷ್ಟು ಹೆಂಗಿರ್ತಾರಂದ್ರ ಕೃಷ್ಣಾದಲ್ಲಿ ಏನಾದ್ರೆ ಪಾವರ್ ಇದ್ರೆ ಅವ್ರು ಬರ್ದ್ರಿ. ಕೃಷ್ಣಾದಲ್ಲಿ ಅಷ್ಟು ಏನಾದ್ರೆ ಪಾವರ್ ಇದ್ರೆ ಬಂದು ನಾನು ಜಂಕಂಡಿ ಮುಳಿಸಿ ನೋಡು ಅವ್ರು ಜಂಕಂಡಿ ಮುಗಿಸೋದ್ರಿ. ಯಾರು ಮುಗಿಸೋದ್ರಿ? ಆ ಮೂರ್ಖರ ಮಾತ ಕೇಳಿ ಗಂಗಾದೇವಿ ಶಿಫ್ಟಾಗಿ ಜಂಕಂಡಿ ಮುಗಿಸ್ಬೇಕು. ದುಷ್ಟ ಬಹಳ ಇವರು ಏನಂತ ಸುಮಾರು ಕೇಳೋದು ಆ ಕೃಷ್ಣ ನದಿಗೆ ಸಾಮರ್ಥ್ಯ ಇದ್ರೆ ಪಾವರ್ ಇದ್ರೆ ಬಂದು ಮುಳಿಸಲು ನಮ್ಮ ಜಂಕಂಡಿ ಅದ ಈಗ ಸವಾಲ ಮಾಡಿದ್ದಾರೆ. ಅದ್ ನೋಡಿ ದೇವ್ರ ಸಿಟ್ಟ ಅಕಸ್ಮಾತ್ ಸಿಟ್ಟ ಗತಿ ಏನಾಗ್ಬೋದು. ದೇವ್ರ ಕರ್ನಾಟಕ ಗೋಳಂತ ಮಾತು ಬೇರೆ. ಇಂಥವು ಸ್ವತಃ ಇಂಥವ್ರಾಗಬಾರ್ದು, ಇಂಥವ್ರ ಸಂಗು ಇರಬಾರ್ದು, ಇಂಥವ್ರ ಸಂಗು ಇರಬಾರ್ದು. ಮೈಪತಿ ಕಷ್ಟ ಆಯ್ತು, ಆ ಜನರುಗಳಿಗೆ ಕೂತ್ಕೊಂಡ್ರು, ಮಜಾ ಆಯ್ತು, ನಿಜ ಅಂದ್ರೆ ಹೋಗ್ಬಿಡ್ತು. ಯಾಕಂದ್ರೆ ಆಕಾಶವನ್ನು ನಡ್ಕೊಂಡು ಹೋಗಿ ಜೀವನಗಿಸ್ಬಿಟ್ರು. ಮೈಪತಿ ಅಪಾರ ದುಃಖ ಹರಿಸ್ತು. ಅಪಾರ ದುಃಖ ಆಗಾಗ ಅಪ್ಪವರ ನಾಕೊಟ್ರು. ಅಪಾರ ದುಃಖ ಬಂದು ಅಪ್ಪವರ ಪ್ರಾರ್ಥನಾ ಅಪ್ಪವರ ತಾವು ಹೇಳಿದ್ರಿ ಎರಬೇಡ ಮೈಪತಿ ಬಂದಾಗ ಅವರಿಂದ ಕರೆಕ್ಟ್ ಅಂತ ಹೇಳಿದ್ರಿ ತಾವು. ಅದನ್ನ ಪಾಸಿಲ್ಲ ಪಾಪರ ನನ್ನ ರಕ್ಷಣೆ ಮಾಡಿ ಕಾಪಾಡಪ್ಪರ ಅಲ್ಲಿ ಬಿಡಾಕತ್ತವ್ರಿ. ಹಂಗ ನನ್ನ ಮ್ಯಾನ್ಸಿದ್ರೆ ಗತಿ ಆಗ್ರಪ್ಪರ ಕಾಪಾಡಪ್ಪ. ನಾ ಏನು ಮಾಡಿಲ್ಲಪ್ಪ, ನಿಮ್ಮ ಮಾತು ಮೀರೆ ಏನು ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಇದು ಪ್ರಾರ್ಥನಾ ಮಾಡುವಾಗ ಪ್ರಾರ್ಥನೆ ಗುರುಗಳು ಇರ್ತಾತ್ರಿ. ಗುರುಗಳು ಮಿಗದಿ ಬಿಡ್ಬೋದಲ್ಲ ಇಲ್ಲಿಂದ ಆಯ್ತು ಪತಾಸ ಆಶೀರ್ವಾದ ಮಾಡಿದ್ರು. ಎಲ್ಲಿ ಅಲ್ಲಿದ್ರೆ ಆ ಆಶೀರ್ವಾದ ಎಲ್ಲಿ ಮಾಡಿದ್ರೆ ಅವ್ರು ತೆಗೆದುಕೊಂಡು ಹೋಗಿ ನ್ಯಾಯ ಸತ್ತು ಹೋಗುವಂತ ಒಂದು ಸಂದರ್ಭ ಅಲ್ಲಿ ಕರ್ಕೊಂಡು ಹೋಗ ವಿಚಾರಣೆ ಆಗುವಂತೆ ಮಾಡಿದ್ರು. ವಿಚಾರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಈತ ನಿರಪರಾಧ ಪ್ರಪಂಚ ಸಿದ್ಧ ಮಾಡೋದೇ ನಿರಪರಾಧ ಸಿದ್ಧ ಮಾಡೋದು ಅವ್ರ ಮನುಷ್ಯ ಪ್ರವೇಶ ಮಾಡಿ ಸಿದ್ಧ ಮಾಡಿಸ್ತಾರೆ ಅಪ್ಪ ಅವರು. ಆಗ ನಿರಪರಾಧ ಕೂಡ ಯಾರ ಅಪಾಯ ಇರ್ತಂದ್ರೆ ಅಲ್ಲೇ ಇರೋದ್ರಿ ಅಲ್ಲೇ ಹೋದ್ರು. ಮೈಪತಿನ ಬಿಟ್ಬಿಟ್ರು. ಮಧ್ಯಾಹ್ನ ದಿವಸದಂದು ಕೇಳದೆ ದುಃಖ ಮಾಡ್ತಾ ಗುರು ಕಂಡಿರ ನಮ್ಮ ಮಲ್ಲಿಕಾರ್ಜುನ ಸೊಲ್ಲಾಪುರ ಸಿದ್ದರಾಮೇಶ್ವರರು ಮಲ್ಲಿಕಾರ್ಜುನ ದೇವರು ಹುಡ್ಕೊಂಡು ಹೋಗುತ್ತೆ. ಗುರುಗಳನ್ನು ಶೋಧ ಮಾಡ್ತಾ ಎಲ್ಲಿದ್ದಾರೆ ನಮ್ಮ ಗುರುಗಳು? ನಮ್ಮ ಗುರು ಯಾರಾದ್ರೂ ನೋಡಿದ್ರಿ? ಯಾರು ನೋಡಿದ್ರು ಗುರುಗಳನ್ನ? ಮಹಿಮಾಶಾಲಿ ಇರ್ತಂತ ಗುರು ನಾವು ಕಳೆದುಕೊಂಡೆ ಅಪಾರ ದುಃಖವನ್ನು ಅನುಭವಿಸಿ ಎಲ್ಲಿದ್ದಾರೆ ಗುರುಗಳು? ಎಲ್ಲಾ ಊರನ್ನು ಕೇಳ್ತಾ ಹೋದ್ರು. ಸಿಂಧೂರಿ ಹೋದ್ರು. ಅದೆಲ್ಲ ಕಡೆ ಹೋದ ದೈವಾನುಸಾರವಾಗಿ ಏನಾಗ್ತಂದ್ರೆ ಈಗ ಗುರುಗಳು ಸಿಂಧೂರಿನಲ್ಲಿ ಇದ್ದಾರೆ ಅಂತ ಸಿಂಧೂರಿನಲ್ಲಿ ಗುರುಗಳು ಹುಟ್ಟಿದ್ದಾರೆ ಅಂತಕ್ಕಂಥದ್ದು
ಇದು ಸಿಂಧೂರಿಗೆ ಅಲ್ಲೂ ಭಕ್ತರ ಹತ್ತಿರ ಹೋಗಿ ಕೇಳಿದ್ರು, ಅಪ್ಪ ಅವರಲ್ಲಿ ಬಂದಿದ್ದಾರೆ ಅಂತ ಗುರು ಬರ್ತಿದ್ದಾರೆ. ಆದರೆ ಬಾಬು ಸಾಹೇಬರ ಮಠ ಊರಿ ಸೇರಿ ಬಂದು ದೊಡ್ಡ ಆದ ಅಲ್ಲಿದ್ದ ಗುರುಗಳು. ಅಲ್ಲಿ ನಾವು ಹೇಳಿ ಅಂತ ಹೇಳಿ ಗುರುಗಳೇ ಹೋಗಬಾರ್ದು, ಅಲ್ಲಿ ಹೋಗಿ ವಸತಿ ಮಾಡಿ ಉದಾಹರಣೆಗಳಿಲ್ಲ. ಅದು ಸ್ಥಾನ ಒಳ್ಳೆಯ ಸ್ಥಾನ ಅಲ್ಲ, ಬಹಳ ಕಡಿಮೆ ಇರ್ತಕ್ಕಂಥ ಸ್ಥಾನ, ಹೋಗಬೇಡಿ ಗುರುಗಳೇ, ಅಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ರು ಕೇಳಿದ್ರು ಗುರುಗಳಲ್ಲಿ ಹೋಗಿದ್ದಾರೆ. ನೀನು ಕೂಡ ಅಲ್ಲಿ ಹೋಗ್ತಕ್ಕಂಥದ್ದು ಯೋಗ್ಯ ಅಲ್ಲ, ಬೇಡ ಅಂತ ಹೇಳಿದ್ರು, ಬೇಡ ಅಂತ ಹೇಳಿ. ಆ ಸ್ಥಾನ ಹೇಗಿತ್ತಂದ್ರೆ ಸಿಂಧೂರು ಬಂದಾಗ ಹೇಳ್ತಾರೆ, ಸಿಂಧೂರು ಬಂದಿದ್ರು ಕ್ಷೇತ್ರ ಸಂಗ್ರಹ ಮಾಡ್ತಕ್ಕಂಥ ಸಮಾಜ ಕೆಲವು ವಿಷಯ ಹೇಳ್ತಾರೆ. ಅಲ್ಲಿ ಸಿದ್ಧಾರೂಢ ಅಪ್ಪರ ಮಠ ಅಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯಿಂದ ಸಿದ್ಧಾರೂಢ ಮಠದಿಂದ ಆ ಬಾಬು ಸಾಹೇಬರ ಮಠದ ಪರಿಸರವಾಗಿ ಒಳ ಭಾಗದಲ್ಲಿ ಈ ಸುರಂಗ ಮಾರ್ಗ ಅವಳು ದಾರಿ, ಅದರೊಳಗೆ ಅನೇಕ ಜನ ಮಹಾತ್ಮರು ತಪಸ್ ಮಾಡ್ತಾರೆ ಯೋಗಿಗಳು. ಅಲ್ಲಿಂದ ಆ ಗುಹೆಗೆ ಬಂದು ಅಲ್ಲಿಂದ ಮತ್ತೆ ರಾಮತೀರ್ಥ ಇಲ್ಲಿ ಹಸನೇಶ್ವರಿ, ಆ ರಾಮತೀರ್ಥ ಬಂದ ದಾರಿ, ಆ ರಾಮತೀರ್ಥದಿಂದ ಕಾಶಿ ರಾಮೇಶ್ವರ ದಾರಿ ಒಳಭಾಗ, ಅಲ್ಲಿಂದ ದಾರಿ ಒಳಭಾಗ. ಹೀಗ ಇಷ್ಟೆಲ್ಲ ದಾರಿ ಅಂತ ಅದ ಅಂತ ಹೇಳಿದ್ರು. ಒಂದ್ ದಿವಸ ಪ್ಲೇನ್ ಹೋಗ್ಬೇಕು ಅಲ್ಲಿ ಊರೊಳಗೆ. ಪ್ಲೇನ್ ಹೋಗಿ ಬಂದಾಗ ರಾತ್ರಿ 12 ಗಂಟೆ ಆಗಿದ. ಒಳಭಾಗದ ಆ ಗುಹೆಗೆ ಒಬ್ರು ಮಹಾತ್ಮ ಬಂದಂತ ಹೊರಗ ಜಡಿ ಬಿಟ್ಟಾರ. ಕೈಯೊಳಗ ಈ ಕುದುರೆ ಹೊಡಿತಂತ ಸ್ವಲ್ಪ ಚರ್ಮ ಮಾಡಿದವರು ಕೋರ್ಡಾಗ್ತದ ಅಂಥದ್ದದ. ಅವರು ಪ್ರಕಾಶ ದೇಹ ಸಂಪೂರ್ಣ ಬೆಳಕ ಪ್ರಕಾಶ, ಅವ್ರ ದೇಹಕ್ಕೆ ಬೆಳಕು ಬರ್ತದೆ, ಪ್ರಕಾಶ ಬರ್ತದೆ. ನಮ್ಮ ಈಗ ಡಾಕ್ಟರ್ ಸಾಹೇಬ್ ಸಿಂಧೂರು ಡಾಕ್ಟರ್ ಸಾಹೇಬ್ ಅವರ ಮುರಿಯಪ್ಪ ಅಂತ ಹೇಳಿದ್ರು, ಅವರ ತಂದೆಯವರು ನೋಡ್ತಕ್ಕಂಥ ಘಟನೆ ಅದು. ಆಗ ಅವರು ಏನು ಸುಮ್ಮ ಬರ್ಕೊಂಡ್ರೆ ನೋಡ್ಕೊಂಡ್ಬಿಟ್ಟಾರೆ. ಕೈಯೊಳಗೆ ಎಲ್ಲ ಮನೆಯ ಸಮಯಗಳು ಕೈಯೊಳಗೆ ನಡೀಲಿಲ್ಲ ಹೇಳಿ ಆ ಊರೆಲ್ಲ ಸುತ್ತಾಗಿ ಬಂದಿರ್ತಾವೆ. ಆಮೇಲೆ ಏನಂತಂದ್ರೆ ಪ್ಲೇನ್ ಹೋಗಿರ್ತದೆ. ಮತ್ತು ಅದೇ ಬೇರೆ ಹೋಗಿ ಮಾಡ್ತಾರೆ ವಿಷಯ ಬಿಡ್ತಾರೆ ಗುರು ಅಲ್ಲಿ ಹೋಗಿ. ಅಂಥ ಒಂದು ಸ್ಥಾನ ಅಲ್ಲಿ ಮಹಾತ್ಮರು ಮಾಡ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಸ್ಥಾನದ ಗುರುಗಳೇ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಯಾರು ವಸತಿ ಮಾಡಿಲ್ಲ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಗುರುಗಳು ಅಲ್ಲಿ ಹೋಗಿದ್ದಾರೆ. ಮತ್ತು ಮೈಪತಿ ನೀವು ಅಲ್ಲಿ ಹೋಗಬೇಡ, ನೀವು ಹೋಗೋದು ಬೇಡ ಅಂತೇಳಿ ಅಲ್ಲಿ ಭಕ್ತರು ಬಂದು ಕೆಲವರು ಹೇಳಿದ್ರಿ ತಡೆಯುತ್ತೆ. ನಾವು ಗುರುಗಳ ದರ್ಶನ ಆಗ ಶ್ರೇಯಾಂಶಿ ಭವ್ಯ ವಿಗ್ರಹ ಅಂತ ಹೇಳ್ತಾರೆ. ಶ್ರೇಯಾಂಶಿ ಶ್ರೇಷ್ಠ ಮಾಡುವ ವಿಗ್ರಹಗಳು ಬಹಳ ಇರ್ತಾವ. ನಾವು ಒಳ್ಳೇದು ಮಾಡ್ತೀವಿ ಸಹಿತ ಅಂದ್ರೆ ಗುರುಗಳ ದರ್ಶನ ಹೋಗೋದು ಸರಿ ಇದೆ. ಅಪಾಯ ಕಟ್ಟ ವರ್ಷ ದುಃಖ ಆಗಿದೆ, ಗುರುದರ್ಶನ ಆಗಬೇಕು ಹೊರಟಿದ್ದಾರೆ ಅಂದ್ರೂ ಕೂಡ ಅಲ್ಲಿ ಹೋಗಲಿಕ್ಕೆ ಅನುಕೂಲ ಇಲ್ಲ. 4 ಜನರು ಬಂದು ಆ ಸ್ಥಾನ ಬಹಳ ಕಠಿಣ ಸ್ಥಾನ. ಮೈಪತಿ ಅವರೇನೋ ಗುರು ಹೋದ್ರು, ಅವ್ರೇನು ತಿರುಗಿ ಬರ್ತಾ ಇದ್ದಾರೋ ಅರ್ಥ ಹೋಗ್ತಾ ನಮ್ಮತ್ತು ಗೊತ್ತಿಲ್ಲ. ನೀವು ಇದೇ ಊರ ನೀರು ಒಬ್ಬರು ಬಿಡಿ, ನೀವು ಹೋಗ್ಬಾರ್ದು ಹೇಳಿ ಮೈಪತಿ ಅನ್ನು ಗಟ್ಟಿಯಾಗಿ ಬಂದು ಹಿಡ್ಕೊಂಡು ಬಿಟ್ರು. ಯಾಕೆ ಅದವರು ಮೈಪತಿಯನ್ನು ಹೋಗ್ಬಿಡಲಿಲ್ಲ, ಮೈಪತಿಯನ್ನು ಹೋಗಲಿಲ್ಲ, ಹೋಗ್ಲಿಲ್ಲ ಹಿಡ್ಕೊಂಡು ಬಿಟ್ರು. ಮೈಪತಿ ಸಿಂಧೂರ ಉಳಿದ್ಬಿಟ್ರು. ಅಪ್ಪ ಮಕ್ಕಳು ಹೋಗ್ಕಂದ ಹೊರಟಾರ. ಯಾವ್ದು ಜನರು ಹಿಡಿದ್ಕೊಂಡು ಹೋಗ್ಬೇಡ ಮೈಪತಿ, ಹೋಗ್ಬೇಡ, ನೀವು ಅಲ್ಲಿ ಹೋಗಿ ನೋಡ್ಬೇಕಂದ್ರು ಬಹಳ ಕಠಿಣ ಪರಿಸ್ಥಿತಿ, ಗುರುವಂತ ಹೋಗಿದ್ದಾರ, ಏನ್ ಮಾಡ್ಲಿಕ್ಕೆ ಆಗ್ತಾರ ಅಂತ ಹೇಳಿ ಹಿಡ್ಕೊಂಡ್ಬಿಟ್ರು. ಮೈಪತಿ ಇಲ್ಲ, ನಾವು ಹೋಗ್ತಾ ಇದ್ದೀನಿ ಎಷ್ಟು ಹೇಳಿಲ್ಲ. ಇಳಿದವರು ಬಿಡಲೇ ಇಲ್ಲ, ಮೈಪತಿ ಮುಂದೆ ಹೋಗಲೇ ಇಲ್ಲ. ಮೈಪತಿ ಹೋಗಿಲ್ಲೋ ನಮಗೂ ಗುರುತು ಆಗಲಿಲ್ಲ, ಏಕೆಂದ್ರೆ ಸಮಯ ಇತ್ತು. ಏನಂತೀಗ
ಸಮಯ ಆಗಿತ್ತು ಅಥವಾ ಸಮಯಾಭಾವ ಕಾರಣ ಇರ್ತದೆ. ಈಗ ಯಾಕೆ ಹೋಗಿತ್ತು ಯಾಕ್ರೆ ಇನ್ನ ಮೈಪಚರ್ಲು ಹೋದ್ರು ಬಿಟ್ರು ಏನ್ ಮಾಡಿದ್ರು ಅಂತ ಆ ಜನರ ಏನ್ ಹೇಳಿದವ್ರು ಕೇಳಿದ್ರು ಇನ್ನೇನ್ ಮಾಡಿ ಬರ್ತದ ಇದೇ ಮುಂದೆ ಕೂತಾರೆ ಇವರು ಹೆಂಗಲ್ವತ್ತಮ್ಮ ದೂರದರ್ಶನ ಹೋಗ್ತಾರೆ ನೀವು ಬಿಟ್ರು ಅವ್ರು ಹೋಗಿ ನೀವೊಂದು ಹೋಗೋದು ಹೋಗೋರು ಹೋಗಲೆ ಅಂತ ಹೇಳ್ಬೇಕ ಇವ್ರು ಯಾಕೋ ಹೇಳಿಲ್ಲ ಅವ್ರು ಬಿಡ್ಲೇ ಇಲ್ಲ ಮತ್ತ ಅವ್ರು ಹೋಗಿದ್ರೆ ಹೇಳ್ತೀವಿ ಅವ್ರು ಹೋಗಿಲ್ಲ ನಾವು ಹೇಳುದ ಕೇಳು ಮಾತು ನಿಂತು ಹೋಯ್ತಾರೆ. ಈಗ ಅಧ್ಯಾಯ ಇಲ್ಲಿ ಸಮಾಪ್ತ ಆಗ್ತದೆ. ಇದು ಮುಂದಿನ ವಿಷಯ ಮೈಪತಿ ಏನ್ ಮಾಡಿದ್ರು ಅಂತ ವಿಷಯ ನಾವೆಲ್ಲ ಮತ್ತೆ ಮುಂದೆ ನೋಡುವಂತ ಆದ್ಮೇಲೆ ಪರಮ ಪೂಜೆ ಇರ್ತಕ್ಕಂಥ ಶಿವೋತ್ರಿಯ ಪರಮೇಶ್ವರರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಂತ ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುವರ್ತಿಯ ಪಾದಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಗ್ರಂಥದ 5ನೇ ಭಾಗವಾದ ಪುಷ್ಪವನ್ನು ಸಮರ್ಪಿಸಿ ಹಾಗೂ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ್ತಿಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಸಮರ್ಪಿಸಿ ಮಂಗಲವಾಗಿರುವಂಥ ಶ್ರಾವಣ ಮಾಸದ ಸಾಯಂಕಾಲ ವಿಷಯಕ್ಕೆ ಮಂಗಲವಾದ जय मंगलम जय नमः पार्वती पतये शिव हर हर महादेव राजाधिराज शुद्धलिंगेश्वर महाराज की जय साधु संत महाराज की जय श्री गुरुदेव